ನಮಸ್ಕಾರ ಎಲ್ಲರಿಗೂ. ಶ್ರೀ ಅಶ್ವಥ್ ನಾರಾಯಣ ಸೇವಾ ಸಮಿತಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇದು ನಮ್ಮ 4ನೇ ಎಪಿಸೋಡು. ಈ ಎಪಿಸೋಡ್ನಲ್ಲಿ ಗೌರಿ ಹಬ್ಬ ಅಂದರೆ ಸ್ವರ್ಣ ಗೌರಿ ವ್ರತ ಹೇಗೆ ಮಾಡ್ತೀವಿ ನಾವು, ಅದಕ್ಕೆ ಬೇಕಾಗಿರೋ ಪೂರ್ವ ಸಿದ್ಧತೆಗಳು, ಅವತ್ತಿನ ಆ, ಸಂಪ್ರದಾಯ ನಾವೇನು ಫಾಲೋ ಮಾಡ್ತಿದ್ವಿ, ಮಾಡಿದ್ರೆ ಏನು ಒಳ್ಳೆಯದು ಅಂಥದ್ದನ್ನ ತಿಳ್ಕೊಳ್ಳೋಣ ಮೊದಲನೇ ಭಾಗದಲ್ಲಿ. ಎರಡನೇ ಭಾಗದಲ್ಲಿ ಆ, ನಮ್ಮ ಗಣೇಶ ಚೌತಿ ಅಂದರೆ ಗಣೇಶ ಚತುರ್ಥಿ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಪ್ರಶ್ನೆಗಳು ನನಗೆ ಗೊತ್ತಿರೋ ಹಾಗೆ ಇರಬಹುದು. ಯಾಕಂದ್ರೆ ಸ್ಪೆಷಲಿ ಗೌರಿ ಹಬ್ಬನ ನಮ್ಮ ಮನೆತನದಲ್ಲಿ ನಾವು ತಿಳ್ಕೊಂಡಿರೋ ಹಾಗೆ, ನಾವು ಕೇಳಿರೋ ಹಾಗೆ ಒಬ್ರೊಬ್ರು ಒಂದೊಂದ್ ತರ ಮಾಡ್ತಿದ್ದಾರೆ. ಸೊ ಈ ಎಪಿಸೋಡ್ ತುಂಬಾ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ಭಾವಿಸ್ತಾ ಇದೀವಿ. ಆ ಇನ್ಫಾರ್ಮೇಶನ್ ಜೊತೆಗೆ ನಿಮ್ ಕನ್ಫ್ಯೂಷನ್ಗಳು ಇರುತ್ತೆ ಅನ್ನೋದು ಭಾವಿಸ್ತಿದೀವಿ. ಸೊ ನಿಮ್ಗೆ ಏನೇ ಇದ್ರು ದಯವಿಟ್ಟು ಅದನ್ನ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ಕೇಳಿ. ಅದಕ್ಕೆ ನಮಗೂ ಒಂದು ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಇಂಟೆನ್ಷನ್ ಆಫ್ ದಿಸ್ ರೆಕಾರ್ಡಿಂಗ್ ಇಸ್ ಆಲ್ಸೋ ಟು ಎನ್ಶೋರ್ ದಟ್ ಆ ಕನ್ಫ್ಯೂಷನ್ಗಳನ್ನ ನಾವು ಬಗೆಹರಿಸಬೇಕು ಅಂತ ಒಂದು ಉದ್ದೇಶದಲ್ಲೇ ಇದನ್ನ ಮಾಡ್ತಿರೋದ್ರಿಂದ ದಯವಿಟ್ಟು ಅದನ್ನ ಮುಕ್ತವಾಗಿ ಕೇಳಿ ಕೇಳಿ ಅದಕ್ಕೆ ಬೇರೆಯವ್ರಿಗೂ ಸಹಾಯ ಮಾಡಿ. ವಿತ್ ದಟ್ ಓವರ್ ಟು ಯು ಪ್ರದೀಪ್. ಥ್ಯಾಂಕ್ ಯು ದೊಡಮ್ಮ, ಮತ್ತೆ ಜಾಯಿನ್ ಆಗಿದ್ದಕ್ಕೆ, ನಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇರೋದಕ್ಕೆ. ಪ್ರದೀಪ್, ಥ್ಯಾಂಕ್ ಯು. ಥ್ಯಾಂಕ್ ಯು ಉಲ್ಲಾಸ್. ದೊಡಮ್ಮ ನಮಸ್ಕಾರ. ತಿರ್ಗಾ ಯಥಾ ಪ್ರಕಾರ ನಾವು ಹೇಳ್ದಾಗೆಲ್ಲ ಬಂದು ಎಲ್ಲ ಹೇಳ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಅಗೇನ್ ನಿಮ್ಗೆ. ಸೊ ಇವತ್ತಿನ ದಿವಸ ಆಯ್ಕೆ ಮಾಡ್ಕೊಂಡಿರೋದು ಸ್ವರ್ಣ ಗೌರಿ ವ್ರತ. ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಹಬ್ಬ ಇದು. ಭಾದ್ರಪದ ಶುದ್ಧ ತೃತೀಯ ದಿವಸ ಸ್ವರ್ಣ ಗೌರಿ ವ್ರತ ಅಂತ ಮಾಡ್ತೀವಿ. ಅದರದ್ದು ಮುಂದಿನ ದಿವಸ ಚತುರ್ಥಿ ಬರುತ್ತೆ. ಅವತ್ತಿನ ದಿವಸ ವರಸಿದ್ಧಿ ವರಸಿದ್ಧಿ ವಿನಾಯಕ ವ್ರತ ಅಂತ ಹೇಳಿ ಮಾಡ್ತೀವಿ. ಸೊ ಸ್ವರ್ಣ ಗೌರಿ ವ್ರತದ ಬಗ್ಗೆ ಹೇಳಿ ದೊಡಮ್ಮ, ಹೇಗೆ ಪೂರ್ವ ಸಿದ್ಧತೆಗಳೇನು? ಆಮೇಲೆ ಉಲ್ಲಾಸ್ ಆಗ್ಲೇ ಹೇಳ್ದಾಗೆ ಇವಾಗ ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಮಾಡ್ಕೊಳಕ್ಕೆ ಇದಾಗೋಗಿದೆ. ಸೊ ಹೇಗ್ ಮಾಡ್ತಿದ್ರು ನಮ್ ಪೂರ್ವಿಕರು, ಮತ್ತೆ ನೀವೇನ್ ಸಜೆಸ್ಟ್ ಮಾಡ್ತೀರಾ, ಹೇಗ್ ನಡ್ಕೊಂಡು ಹೋಗ್ಲಿ ಮುಂದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಶುರು ಮಾಡ್ಬೋದು ನೀವೇ. ನಾನು ಕುಮಾರನ್ ಬಂದಿದ್ದೀನಿ. ಕುಮಾರ, ನಮಸ್ಕಾರ ಕುಮಾರ್. ರಥಕ್ಕೆ ಬ್ರೀಫ್ ಮಾಡ್ಬಿಡ್ತೀನಿ. ದೊಡ್ಡಮ್ಮ ಕಂಟಿನ್ಯೂಷನ್ ಹೇಳ್ತಾರೆ. ಸ್ವರ್ಣಗೌರಿ ರಥಕ್ಕೆ ನಮ್ಮ ಮನೆಗಳಲ್ಲಿ ಗೌರಮ್ಮನ್ ಕೂರಿಸಿ ಅಭ್ಯಾಸ ಇಲ್ಲ. ಅಷ್ಟದ್ ಗೌರಿನೇ ಕೂರಿಸ್ತಾ ಇದ್ದಿದ್ದು ನಮ್ಮನೆ ಪದ್ಧತಿ. ದೊಡ್ಡಮ್ಮನೆ ಹೇಳ್ತಾರೆ ಅದನ್ನ. ಆಮೇಲೆ ಮನೆಗೆ ತೋರಣ ಕಟ್ಕೊಳ್ಳೋದು, ರಂಗೋಲಿ ತೋರಣ ಕಟ್ಕೊಳ್ಳೋದು ಅಲ್ಲಿಂದ ಶುರುವಾಗುತ್ತೆ. ಕೆಮ್ಮಣ್ಣು ರಂಗೋಲಿ, ಆಮೇಲೆ ತೋರಣ ಕಟ್ಕೊಂಡು ಸಿದ್ಧತೆ ಮಾಡ್ಕೊಂಡಿರೋದು. ಸಾಧ್ಯವಾದ್ರೆ ದೇವ್ರನ್ನ ಹಿಂದಿನ ಮೊದ್ಲೇ ತೊಳೆದಿಟ್ಕೊಂಡಿದ್ರು ಅನುಕೂಲ. ಶುದ್ಧಿಯಾಗಿರುತ್ತೆ ದೇವ್ರ ಮನೇಲಿ. ಕ್ಯಾಮ್ರಾ ಒಂದ್ ಸ್ವಲ್ಪ ತಿರುಗಿಸಿದ್ರೆ ಒಳ್ಳೇದು. ಕಾರ್ತಿ ಅವ್ರು ಕಾಣಿಸ್ತಾ ಇಲ್ಲ, ಅರ್ಧ ನಮ್ಗೆ ಬಂದಿದ್ದೆ ಗೊತ್ತಾಗಿಲ್ಲ. ಅವರು ಮಿಸ್ಟರ್ ಇಂಡಿಯಾ ತರ ಸಡನ್ ಆಗಿ ಬಂದ್ರು ಅಂಕಲ್. ನಾವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ಸೊ ಸ್ವಲ್ಪ ಇವಾಗ ಗೊತ್ತಾಗ್ತಿದೆ. ಕೇಳಿಸ್ಕೊತಾ ಇದೆ. ಓಕೆ ಓಕೆ, ಕಂಟಿನ್ಯೂ ಮಾಡಿ. ಸಾರಿ, ಸೊ ಫಸ್ಟ್ ಇಂದ ಹೇಳ್ಬಿಡಿ ಅಂಕಲ್. ಸಾರಿ, ಕಂಟಿನ್ಯೂ ಮಾಡಿ. ಅದೇ ನಿಮ್ಮ ಮನೆಗೆ ಕೆಮ್ಮಣ್ಣು ರಂಗೋಲಿ ಫಸ್ಟ್ ರಂಗೋಲಿ ಇದಾಗುತ್ತೆ. ಆಮೇಲೆ ತೋರಣ ಎಲ್ಲ ಮಾಡ್ಕೊಂಡ್ಮೇಲೆ ಬಾಳೆಕಂದು ಎಲ್ಲ ತಂದು ಇಟ್ಕೊಂಡಿರ್ಬೇಕು. ಗೌರಮ್ಮನಲ್ಲಿ ಒಂದು ವಿಧ ಏನಂತಂದ್ರೆ, ನಮ್ಮಲ್ಲಿ ಊರಲ್ಲಿ ಇದ್ದಾಗಿಂದ ಪದ್ಧತಿ, ಅಮ್ಮ ಮತ್ತೆ ನಮ್ಮ ಹಿರಿಯರು ಪೂರ್ವಿಕರೆಲ್ಲ ಇದ್ದಾಗಿಂದ ಕೂಡ ಅರ್ಶನದ ಗೌರಮ್ಮನೆ ನಾವು ಪೂಜೆ ಬೇರೆ ಮನೆಗೆ ಹೋಗಿ ಪೂಜೆ ಮಾಡ್ತಾ ಇದ್ವಿ. ಕೆರೆ ಹತ್ರ ಮಾಡೋರು, ಶಾಮಗೌಡ್ರ ಮನೇಲಿ ಮಾಡೋರು, ಇವೆಲ್ಲ ಪದ್ಧತಿ ಇತ್ತು. ಆಮೇಲೆ ಊರೆಲ್ಲ ಬಿಟ್ಮೇಲೆ ಎಲ್ಲ ಬೇರೆ ಬೇರೆ ಬಂದು ಬೇರೆ ಬೇರೆ ಮನೆ ಮಾಡ್ಕೊಂಡ್ಮೇಲೆ ಮಾಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಯಾರ ಮನೇಲೂ ಇದ್ ಮಾಡ್ಕೊಳ ಇಲ್ಲ, ಸೇರೋದ್ ಕಟ್ಟಾಗುತ್ತೆ ಅಂತ ಅವ್ರವ್ರ ಮನೆಗಳಲ್ಲಿ ಅಷ್ಟೊಂದು ಗೌರಮ್ಮನ್ನ ಉಪಯೋಗಿಸ್ಕೊಳ್ಳೋದು ಬಳಕೆಗೆ ಬಂತು. ಇಷ್ಟು ಮಾಡಿ ಬೆಳ್ಳಿ ಗೌರಮ್ಮ ಇರೋದು ಅದನ್ನ ಇಟ್ಕೊಂಡು ಪೂಜೆ ಮಾಡೋದು ಬಾಕಿದು ಹೇಳ್ತಾರೆ. ಇಲ್ಲಿ ಅವ್ರಿಗೆ ಯಥಾ ಪ್ರಕಾರ ಮನೆ ಒಳಗೆ ಹಬ್ಬ ಬೇರೆ ಮನೆಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರೀವು. ಈಗ ಮನೆ ಎಲ್ಲ ಹೋಗಕ್ಕಾಗಲ್ಲ, ಊರುಗಳು ಬಿಟ್ಟು ಬಂದ್ಬಿಟ್ವಲ್ಲ. ಅದಕ್ಕೆ ಏನ್ ಮಾಡಿದ್ರು, ಮನೆ ಒಳಗೆ ಗೌರಮ್ಮನ ಇಟ್ಕೊಳ್ಳೋದ ನಮ್ಮ ಅತ್ತೆ ಶುರು ಮಾಡಿದ್ರು. ಅರ್ಶಿನ ಗೌರಮ್ಮನ್ ಮಾಡ್ಬಿಟ್ಟು ಒಂದ್ ಬಟ್ಲಲ್ಲಿ ಅರ್ಶಿನ ಗೌರಮ್ಮ, ಒಂದ್ ಈ ಕಡೆ ಗಣೇಶ, ಒಂದ್ ಕಡೆ ಕಳಶ, ಮೂರನ್ನ ಇಟ್ಕೊಂಡು ಮತ್ತೀಗ ಅದಕ್ಕೆಲ್ಲ ಬಳೆ ಬಿಚ್ಚದೆ ಎಲ್ಲಾನು ಅದಕ್ಕೆಲ್ಲ ಸಿದ್ಧತೆನೆಲ್ಲ ಮಾಡ್ಬಿಟ್ಟು ಅದಕ್ಕೆ ಇಟ್ಬಿಟ್ಟು ರಥ ಮಾಡುದು. ಅದಕ್ಕೆ ಹಿಂದಿನ ದಿವಸ ಎಲ್ಲಾನು ಮರದ ಬಾನಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಹಣ್ಣು ಕಾಯಿ 2 ಮರದ ಜೊತೆ ಮಾಡ್ಬೇಕು. 2 ಮರದ ಜೊತೆ ಒಬ್ಬೊಬ್ಬರಿಗೆ 2 ಜೊತೆ ಮಾಡ್ಕೋಬೇಕು. ಎಷ್ಟ್ ಜನ ಇರ್ತೀರೋ ಅವ್ರ 2 ಜೊತೆ ಮಾಡ್ಕೋಬೇಕು. 2 ಜೊತೆ ಅಂದ್ರೆ ಅದು ಗೌರಮ್ಮಂಗ್ ಒಂದ್ ಕೊಡಕ್ಕೆ ಮತ್ತೆ ಇನ್ನು ಮುತ್ತೈದೆ ಕೊಡಕ್ಕೆ ಅಲ್ವಾ ದೊಡಮ್ಮ?
ಹ್ಮ್. ಆಮೇಲೆ ಅದನ್ನ ಮಾಡ್ಕೊಂಡು ಮರದ ಜೊತೆ ಎಲ್ಲ ಹಣೆ ಮಾಡ್ಕೊಂಡು ಮೊದ್ಲೇ ಕೂತಾ ಪೂಜೆ ಮಾಡ್ಬೇಕು. ಪೂಜೆ ಆಗತ್ಲುವೆ ಸರಿ ಎಲ್ಲ ಮಂತ್ರ ಇದು ಎಲ್ಲ ಹೇಳಿದ್ಮೇಲೆ ಪೂಜೆ ಆಗತ್ಲುವೆ ಸರಿ ಬಳೆ ಮಾಮೂಲಿ ಹೇಳ್ತಾರೆ ಅರ್ಶಿನ ಕುಂಕುಮ ಬಳೆ ಬಿಚ್ಚಲ ಎಲ್ಲಾನು ಇದನ್ನೆಲ್ಲ ಇಡಿ ಅಂತ ಹೇಳ್ತಾರೆ ಪೂಜೆನಲ್ಲಿ. ಸರಿ ಅದನ್ನೆಲ್ಲ ಇಟ್ಬಿಟ್ಟು ಸರಿ ಆಮೇಲೆ ಎಲ್ಲದಕ್ಕೂ ರಥ ಆದ್ಮೇಲೆ ಅದಕ್ಕೆ ಆಮೇಲೆ ಉಪಾಯನ ದಾನನ ಎಲ್ಲಾರು ತೆಂಗಿನಕಾಯಿ ಅದ್ಮೇಲೆ ತಟ್ಟೆ ಮುಚ್ಚಿ ದಕ್ಷಿಣೆ ಇಟ್ಟು ಎಲ್ಲರೂ ಉಪಾಯನ ದಾನ ಕೊಡ್ಬೇಕು. ಸರಿ ಅದಾದ್ಮೇಲೆ ಇದು ನೈವೇದ್ಯ ಬಿಟ್ಕೊಬೇಕು. ಮೊದ್ಲ ದಿವಸ ತಟ್ಟೆಲಿ ಅಕ್ಕಿ ಇಟ್ಬಿಟ್ಟು ಆಮೇಲೆ ಅದ್ರೊಳಗೆ ಗೌರಮ್ಮನ ಇಡ್ಬೇಕು. ಒಂದಕ್ಕೆ ಬೆಲ್ಲ ಇಡ್ಬೇಕು. ಆಮೇಲೆ ಅರ್ಶಿನ ಗೌರಮ್ಮನ ಇಡ್ಬೇಕು. ಸರಿ ಒಂದು ಕಳಶ ಇಡ್ಬೇಕು. ಗಣೇಶನ್ ಇಟ್ಕೋಬೇಕು. ಇಷ್ಟನ್ನು ಇಟ್ಟು ಅದಕ್ಕೆಲ್ಲ ಕುಂಕುಮ ಅದೆಲ್ಲ ಇಟ್ಟು ಮತ್ತೀಗ ಮಾಡ್ಬೇಕು. ದೊಡ್ಡಮ್ಮ ಕಳಶ ಅಂದ್ರಲ್ಲ, ಕಳಶ ಯಾವ ತರ ಇಡೋದು? 5 ಎಲೆ ಇಡ್ಬೇಕಾ? ವೀಳ್ಯದೆಲೆನಾ? ಐದೆಲೆ ಐದೆಲೆ ವೀಳ್ಯದೆಲೆ ಅಲ್ವಾ? ವೀಳ್ಯದೆಲೆ ಇಡ್ತೀವಿ. ಐದೆಲೆ ಇಡ್ಬೇಕು. ಐದೆಲೆ ಐದೆಲೆ ಸರಿ. ಇಟ್ಕೋಬೇಕು. ಅದಕ್ಕೇನು ಅರ್ಶನ, ಅದಕ್ಕೆ ಇದು ಸುಣ್ಣದ್ದು ಸುತ್ತಬೇಕು. ಅದಕ್ಕೆ ಗೆಜ್ಜೆಸ್ನ ಇಡ್ಬೇಕು. ಗಣೇಶನ್ ಗೆಜ್ಜೆಸ್ನ ಇಡ್ಬೇಕು. ಗೌರಮ್ಮನ್ ಗೆಜ್ಜೆಸ್ನ ಇಡ್ಬೇಕು. ಇವಕ್ಕೆಲ್ಲ ಗೆಜ್ಜೆಸ್ನ ಇಟ್ಟು ಆಮೇಲೆ ಅದಕ್ಕೆಲ್ಲ ಪೂಜೆ ಮಾಡ್ಬೇಕು. ಆಮೇಲೆ ಒಂದ್ ಕ್ವೆಶನ್ ಇತ್ತು ದೊಡ್ಡಮ್ಮ ನಂಗೆ. ಈ ಕಳಶ ಇಡ್ತೀರಲ್ಲ, ಅದಕ್ಕೆ ಸುತ್ತಲೂನು ಇದು ಸುಣ್ಣದಲ್ಲಿ ಸುತ್ತಗಟ್ಟಿ ಅದಕ್ಕೆ ಆ ಕಡೆ ಗಂಧನ ಏನಾದ್ರು ಸುತ್ತಬಿಟ್ಟು ಅದಕ್ಕೆ ಸುತ್ತಲೂ ಒಂದೊಂಚೂರು ಕುಂಕುಮ ಇಡ್ಬೇಕು. ಹೂ ಸುತ್ತಬೇಕು. ಆಮೇಲೆ ಆ ಕಳಶಕ್ಕೆ ಮಂತ್ರಾಕ್ಷತೆ ನೀರು ಎಲ್ಲಾನು ಹಾಕ್ಬೇಕು. ಹೂವ ಎಲ್ಲಾನು ಹಾಕ್ಬಿಟ್ಟು ಕಳಶ ಇಡ್ಬೇಕು. ಸರಿ ಅದಾದ್ಮೇಲೆ ಪೂಜೆಗೆ ಶುರು ಮಾಡ್ಬೇಕು. ಪೂಜೆಗೆ ಶುರು ಮಾಡಿದ್ಮೇಲೆ ಮೊದ್ಲು ಯಮುನಾ ಪೂಜೆ ಮಾಡ್ತಾರೆ. ಯಮುನಾ ಪೂಜೆ ಆದ್ಮೇಲೆ ಒಂದ್ ಹುಗ್ಗಿ ಆಮೇಲಿಂದ ಇದು ಒಬ್ಬಟ್ಟು ಒಂದ್ ಸ್ವಲ್ಪ ಪಾಯಸ ನೈವೇದ್ಯಕ್ಕೆ ಇಟ್ಕೋಬೇಕು. ಗೌರಮ್ಮನ ಇಟ್ಬಿಟ್ಟು ನಾವ್ ಇಟ್ಕೊಂಡು ಮೊದ್ಲು ಕೆಳಗಡೆ ಇಟ್ಕೊಂಡಿರ್ತೀವಿ ಗೌರಮ್ಮ. ದೊಡ್ಡಮ್ಮ, ಇದು ಯಮುನಾ ಪೂಜೆ ಅಂದ್ರಲ್ಲ, ಏನ್ ಮಾಡ್ಬೇಕು ಅಲ್ಲಿ? ಏನ್ ಮಾಡ್ತಾ ಇದ್ರಿ? ತುಳಸಿ ಪೂಜೆ. ಆಮೇಲೆ ಒಂದ್ ಚೆಂಬಲ್ಲಿ ಗಂಗೆ ನೀರು. ಅದಕ್ ಪೂಜೆ ಅದಷ್ಟು ಮಾಡ್ಬಿಟ್ಟು ತುಳಸಿ ಪೂಜೆ ಮಾಡ್ಕೊಂಡು ಆ ಗಂಗೆ ಗೌರಿ ಪೂಜೆ ಮಾಡ್ಕೊಂಡು ಒಳಗಡೆ ತರ್ಬೇಕು. ಒಳಗಡೆ ತಂದು ಇಟ್ಕೋಬೇಕು. ಆ ಗೌರಮ್ಮನ್ನ ಅದ್ರಿಂದ ತಂದು ಒಂದ್ ಮಣೆ ಹಾಕ ಗೌರಮ್ಮನ್ನ ಅಲ್ಲಿ ಇಟ್ಕೊಂಡು ಅಷ್ಟು ಗೌರಮ್ಮನ್ ಮಾಡಿ ಒಳಗಡೆ ಹೊರಗಡೆಯಿಂದ ತರ್ಬೇಕು. ತುಳಸಿ ಪೂಜೆ ಹತ್ರ ಎಲ್ಲ ಮಾಡ್ಕೊಂಡು ಅಲ್ಲಿ ಆರತಿ ಮಾಡಿ ಗೌರಮ್ಮನ್ಗೆ ಆಮೇಲೆ ಗೌರಮ್ಮನ್ ಒಳಗ್ ತರ್ಬೇಕು. ಒಳಗಡೆ ತಂದು ಮಣೆ ಹಾಕಿ ಆ ಗೌರಮ್ಮನ್ನ ಕೆಳಗಡೆ ಇಟ್ಕೋಬೇಕು. ಕೆಳಗಡೆಗೆ ಇಟ್ಕೊಂಡ್ಮೇಲೆ ಸರಿ ಅವ್ರನ್ನ ಅಷ್ಟೊತ್ತಿಗೆ ಒಂದ್ ತೆಂಗಿನಕಾಯಿ ಒಳಗು ಅಲ್ಲೊಂದು ಆಚೆ ಕಡೆ ಹೊಡೆದಿರ್ಬೇಕು. ಇಲ್ಲೂ ಒಂದ್ ತೆಂಗಿನಕಾಯಿ ಹೊಡಿಬೇಕು. ಆಮೇಲೆ ಅವತ್ತು ಹುಗ್ಗಿ, ಆಮೇಲೆ ಒಂದ್ ಸ್ವಲ್ಪ ಪಾಯಸ, 2 ಒಬ್ಬಟ್ಟು ಇಷ್ಟನ್ನ ನೈವೇದ್ಯಕ್ಕೆ ಇಟ್ಟು ಮೊದ್ಲೆತ್ಕೋತ ತಾಯಿಗೆ ಇದನ್ನ ಮಾಡ್ಬೇಕು. ನೈವೇದ್ಯ ಮಾಡ್ಬೇಕು. ಇದ್ ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ಆ ತಾಯಿನ ಮೇಲ್ಗಡೆಲಿ ಮಂಟಪದ ಮೇಲೆ ಒಳಗಡೆ ಕೂರ್ಸ್ಬೇಕು. ಅದನ್ನ ಆ ತಟ್ಟೆನೆ ತಟ್ಟೆಗೆ ಅಕ್ಕಿ ಹಾಕಿ ಇವೆಲ್ಲ ಇಟ್ಟಿರ್ತೀವಿ. ಆ ತಟ್ಟೆನೆ ತೆಗೆದು ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ತಿಳಿ ಪೂಜೆ ಎಲ್ಲ. ಆಮೇಲೆ ಅದ್ರ ಜೊತೆಗೆ ಮನೆಯಲ್ಲಿ ಸೊಸೆಂದ್ರು ಹೆಣ್ಮಕ್ಳು ಯಾರ ಮಂಗಳಗೌರಿ ಪೂಜೆ ಮಾಡ್ತಾ ಇದ್ರೆ ಅವ್ರು 4 ವಾರ ಮಾಡಿದ 5ನೇ ವಾರ ಮಾಡ್ಕೊಂಡು ಕಡೆ ದಿವಸಕ್ಕೆ ಗೌರಿ ಉಪದೇಶಕ್ಕೆ ಆ ಗೌರವವನ್ನು ಅಲ್ಲಿ ಇಟ್ಕೋಬೇಕು. ಅದನ್ನ ಇಲ್ಲಿ ಇಟ್ಕೋಬೇಕು. ಈ ಕಳಶದ ಜೊತೆಗೆ ಮಂಗಳಗೌರಿ ಪೂಜೆ ಮಾಡಿರ್ತಾರಲ್ಲ, ಅವ್ರ ಮನೆ ಹೊಸದಾಗಿ ಮದುವೆ ಆಗಿರೋರು, ಸೊಸೆಯರು ಅಥವಾ ಹೆಣ್ಮಕ್ಳು ಯಾರು ಮಾಡಿರ್ತಾರೋ ಅವ್ರ ಮನೆಯವ್ರು ಮಾತ್ರ ಅಷ್ಟೊಂದು ಗೌರವವನ್ನು ಅಲ್ಲಿ ಇಟ್ಕೋತಾರೆ. ಆಮೇಲೆ ರಥ ಇದು ಮುಂಚೆನೆ ನೀವು ಮನೆ ಮೇಲೆ ಕೂರ್ಸದ್ಮೇಲೆ ನೈವೇದ್ಯ ಮಾಡ್ಬೇಕು ಅಂದ್ರಲ್ಲ, ಅದು ಹುಗ್ಗಿ ಅಂದ್ರಲ್ಲ, ಅದೇನು ಖಾರದ್ದ ಸೀದೋ ಬೆಲ್ಲದನ್ನ? ಖಾರದ ಇದು ಹೆಸರು ಅಕ್ಕಿ ಜೊತೆಗೆ ಹೆಸರು ಬೇಳೆ ಹಾಕ್ಬೇಕು ಕಣ್ಮಗು. ಹುಗ್ಗಿ ಅದಕ್ಕೊಂಚೂರು ಉಪ್ಪು, ಜೀರಿಗೆ, ಆಮೇಲಿಂದ ಮೆಣಸು ಎಲ್ಲ ಹಾಕ್ಬಿಟ್ಟು ಅಕ್ಕಿ ಒಂಚೂರು ಅರಿಶಿನ, ಕಾಯಿ ಎಲ್ಲ ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ಹುಗ್ಗಿ ಆಗತ್ತೆ. ಆ ಹುಗ್ಗಿ ತಂದು ದೇವ್ರ ನೈವೇದ್ಯಕ್ಕೆ ಇಟ್ಕೋಬೇಕು. ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಇದು ಪೂಜೆ ಗೌರಮ್ಮನ ವ್ರತ ಮಾಡಕ್ ಮುಂಚೆನೆ ಇದಾಗ್ಬೇಕು ಅಂತ ಮುಂಚೆ ಮಾಡ್ಕೊಂಡ್ ಬರ್ತೀವಲ್ಲಪ್ಪ ಗೌರಮ್ಮನ್ ತಗೊಂಡು ಪೂಜೆ ಬೆಳ್ಳಿಲಿ ಚೆಂಬಲ್ ನೀರು ಪೂಜೆ ಮಾಡಿರ್ತೀವಲ್ಲ ಪ್ರದೀಪ, ಆ ನೀರು ಈ ಕಳಶಕ್ಕೆ ಹಾಕ್ಬೇಕು. ಕಳಶಕ್ಕೆ ಹಾಕ್ಬೇಕು. ಅದೇ ಯಮುನಾ ಪೂಜೆ ಅನ್ನೋದು. ಇದು ನೀವ್ ಹೇಳ್ತಾ ಇರೋದು ಇದು ಯಮುನಾ ಪೂಜೆ ಮಾಡ್ಬಿಟ್ಟು ಆ ಯಮುನಾ ದೇವಿಗೆ ನೈವೇದ್ಯ ಮಾಡೋದು. ಯಮುನಾ ದೇವಿಗೆ ಪೂಜೆ ಮಾಡ್ಬಿಟ್ಟು ಗೌರಮ್ಮನ ಅದ್ರ ಜೊತೆ ಇಟ್ಕೊಂಡು ಪೂಜೆ ಮಾಡ್ಬಿಟ್ಟು ಅದನ್ನ ತೆಗೆದ್ ಮೇಲ್ಗಡೆಗೆ ಇಟ್ಟು ಆ ಯಮುನೆನ ಕಳಶದ ನೀರು ಮಾಡ್ಕೊಂಡು ಅದ್ರಲ್ಲಿ ಪೂಜೆ ಪ್ರೋಕ್ಷಣೆ ಮಾಡೋದು ಎಲ್ಲ ಅದ್ರಲ್ಲಿ ಮಾಡ್ಬೇಕು. ಅದಾದ್ಮೇಲೆ ನೈವೇದ್ಯಕ್ಕೆ ಇಟ್ಕೋಬೇಕು.
ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆ ಆಗತ್ತದ ಇಲ್ಲಿ ಮಂಗಳಾರತಿ ತಿರ್ಗಾ ಆರತಿ ಎಲ್ಲಾನು ಮಾಡ್ಬಿಟ್ಮೇಲೆ ಅದನ್ನ ತಟ್ಟೆಲಿ ಇಟ್ಕೊಂಡಿರ್ತೀವಿ ಗೌರಮ್ಮನ. ಒಂದ್ ತಟ್ಟೆನೆಲ್ಲ ಅರ್ಶಿನ ಗೌರಮ್ಮ, ಒಂದು ಗಣೇಶ, ಒಂದ್ ಕಳಶ ಇದನ್ನೆಲ್ಲ ಇಟ್ಟಿರ್ತೀವಲ್ಲ, ಅದ್ ತೆಗೆದ್ಬಿಟ್ಟು ಮೇಲ್ಗಡೆಲಿ ಮಂಟಪ ಇಟ್ಟಿರ್ತೀವಲ್ಲ, ಮಂಟಪಕ್ಕೆ ಬಾಳೆ ಹಾಕ್ಬಿಟ್ಟು ಮಾವಿನ ಸೊಪ್ಪು ಎಲ್ಲ ಕಟ್ಟಿರ್ತಾರಲ್ಲ, ಆಮೇಲೆ ಅದನ್ನ ಗೌರಮ್ಮ ಆ ತಟ್ಟೆ ತೆಗೆದು ಮೇಲ್ಗಡೆ ಇಟ್ಕೊಡೋದು. ಆ ಮಂಟಪದಲ್ಲಿ ಇಟ್ಕೊಂಡು ಆಮೇಲೆ ರಥಕ್ಕೆ ಪೂಜೆ ಮಾಡೋದು. ರಥ ರಥ ಸರಿ, ಅದನ್ನ ಪೂಜೆ ರಥವಾಗತ್ಲುವೆ ಸರಿ ಹೇಳ್ತಾರೆ. ಇದನ್ನ ಎಲ್ಲನೂ ಇದ್ರಲ್ಲಿ ಬಳೆ ಬಿಚ್ಚಾಲೆ ಇದನ್ನೆಲ್ಲಾನು ವಸ್ತುನೆಲ್ಲಾನು ನೀಡಿ ದಾರ ಮಾಡ್ಕೋಬೇಕು. 16 ಗಂಟೆ ಹಾಕಿ ದಾರ ಮಾಡ್ಕೋಬೇಕು. ಆ ದಾರಕ್ ಪೂಜೆ ಮೊದ್ಲು ಎತ್ಕೋತ 16 ಎಳೆನ ಇರ್ಬೇಕಾ ದೊಡಮ್ಮ ಅಥವಾ 9 ಎಳೆ? 16 ಗಂಟೆ ಗೊತ್ತಾಯ್ತು. ಆ ಎಳೆ ಎಷ್ಟು ಎಳೆ ದಾರ ಇರ್ಬೇಕು ಅಂತ ಇರುತ್ತಲ್ಲ? ದಾರ ಎಷ್ಟು ಎಳೆ? ದಾರ 3 ಅಥವಾ 5 ಇಟ್ಕೋಬಹುದು. 3 ಎಳೆ ಸರ್. 3 ಎಳೆ ಅಥವಾ 5 ಎಳೆ ಗಟ್ಟಿ. 5 ಎಳೆ ಬೇಕು. 5 ಎಳೆ 5 ಎಳೆ ಬೇಕು ಅಲ್ವಾ? 5 ಎಳೆ 16 ಗಂಟು. 16 ಗಂಟೆ ಆಮೇಲೆ ಅದಕ್ಕೊಂದು ಶಾವಂತಿಗೆ ಹೂವು ಕಟ್ಟಿರ್ತಾರೆ. ಹೂವ ಕಟ್ಬೇಕು. ಹೂವ ಕಟ್ಬಿಟ್ಟು ಒಂದ್ ವಿಳ್ಯದೆಲೆ ಇಟ್ಟು ತಟ್ಟೆಗೆ ಆ ದಾರನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ಬೇಕು. ಅದ್ ಪೂಜೆ ಆಗತ್ಲುವೆ ಕೊನೆ ಸತಿ ದಾರ ಅಲ್ಲಿ ಸ್ವರ್ಣಗೌರಿ ವ್ರತದಲ್ಲಿ ಗ್ರಂಥಿ, ನೂತನ ಗ್ರಂಥಿ ಪೂಜೆ ಅಂತ ಬರುತ್ತೆ. ಅವಾಗ ಅದಕ್ಕೆ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಬಿಟ್ಟು ಆಮೇಲೆ ದೊಡ್ಡವರು ಹಿರಿಯರು, ಅಂದ್ರೆ ಯಾರು ಮನೇಲಿ ಹಿಂದೂಸ್ರು ಹಿರಿಯರು ಇರ್ತಾರೆ ಅವರಿಂದ ಅಥವಾ ಪುರೋಹಿತರು ಇರ್ತಾರೋ ಅವರಿಂದ ಪ್ರತಿ ಪೂಜೆ ಮಾಡೋದವ್ರಿಗೆ ಕೈಗೆ ಕಟ್ತಾರೆ. ಅದನ್ನ ಸ್ವರ್ಣಗೌರಿ ಬಿಡುವಾಗ ವಿಸರ್ಜನೆ ಮಾಡ್ತಾರೆ. ಸರಿ, ಆಮೇಲಿಂದ ಹೇಳ್ತಾರೆ ಬೆಳಬಂಗಾರ ಎಲ್ಲಾನು ಇಡಿ, ಎಲ್ಲಾರು ವಸ್ತುಗಳನ್ನೆಲ್ಲ ಇಡಿ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಬಳೆ ಬಿಚ್ಚಾಲೆ ವೀಳ್ಯದೆಲೆ ಅಡಿಕೆ ಅಷ್ಟನ್ನು ಗೌರಮ್ಮ ಮುಟ್ಸಿ ಅದಕ್ಕೆಲ್ಲ ಒಂದೊಂದು ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಅರಿಶಿನ ಕುಂಕುಮ ಬಳೆ ಇದು ಅಷ್ಟು ಕೊನೆ ಎಲ್ಲಾನು ಹಾಕ್ಬಿಟ್ಟು ಒಂದೊಂದು ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಪ್ಯಾಕ್ ಸಮೇತ ಗೌರಮ್ಮಂಗೆ ಇಟ್ಬಿಟ್ಟು ಆಮೇಲೆ ಅದನ್ನೆಲ್ಲ ಆಗತ್ತು ಹೂ ಪೂಜೆ ಮಾಡಿ ಹಂಸೋಗ್ಬೇಕು ಸರಿ. ಇದಿಷ್ಟೆಲ್ಲ ಆಗತ್ಲು ರಥವಾಗತ್ಲಿವೆ. ಮತ್ತೀಗ ಉಪಾಯನ ದಾನಕ್ಕೆ ಸಿದ್ಧ ಮಾಡ್ಕೊಂಡಿರ್ತಾರೆ. ಆ ಸರಿ ಉಪಾಯನ ದಾನಕ್ಕೆ 2 ಗೋಧಿ, 2 ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ನಮ್ಗೆ ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ದಕ್ಷಿಣೆ ಇಟ್ಬಿಟ್ಟು ಎಲ್ಲಾರು ರಥ ಮಾಡಕ್ ಕೂತ್ಕೊಂಡಿರ್ತೀವಲ್ಲ ಹುಡುಗರು ನಾವು ಎಲ್ಲರಿವೆ, ಅದನ್ನ ಆ ಒಂದ್ ತಟ್ಟೆ ಮುಚ್ಕೊಂಡು ಅದಕ್ಕೆ ಪೂಜೆ ಆಗತ್ಲಿವೆ ಅದನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಪ್ರಾರ್ಥನೆ ಮಾಡ್ಬಿಟ್ಟು ದಿನ ಮಂತ್ರ ಹೇಳ್ತಾರೆ. ಆ ಮಂತ್ರ ಹೇಳ್ಬಿಟ್ಟು ತಾಯಿಗೆ ಅದು ಮುಟ್ಸೋದು ಉಪಾಯನ ದಾನ. ಆಮೇಲೆ ಆ ಉಪಾಯನ ದಾನ ತೆಗೆದು ಸರಿ ಯಾರು ಪುರೋಹಿತರು ಮಾಡ್ಸಕ್ ಬಂದಿರ್ತಾರೋ ಅವ್ರಿಗೆ ಕೊಡ್ಬೋದು, ಇಲ್ಲ ಹೆಂಗಸು ಇನ್ಯಾರು ಇದ್ರೆ ಅವ್ರಿಗೆ ಕೊಡ್ಬೋದು, ಮನೆಯವ್ರಿಗೆ ಬೇಡ ಬೇರೆಯವ್ರಿಗೆ ಯಾರಿಗಾರು ಕೊಡ್ಬೋದು. ಆಮೇಲೆ ಅದು ಉಪಾಯನ ದಾನಕ್ಕೆ ಗೋಧಿ ಇಟ್ಕೊಳ್ಳೋದಾ ಅಥವಾ ಅಕ್ಕಿ ಇಟ್ಕೊಳ್ಳೋದಾ? ಅಕ್ಕಿ ಇಟ್ರೆ ಕಾಯಿ ಇಟ್ಕೊಳ್ಸೋಗತ್ತೆ ಅಂತ ಗೋಧಿ ಇಟ್ಟಿವಿ ಕಣ್ಮಗು. ಗೋಧಿ ಇಟ್ಟಿದ್ರೆ ಅಕ್ಕಿ ಇದಾಗಲ್ಲ, ಕಾಯಿ ಅದಕ್ಕೆ ಅದಕ್ಕೋಸ್ಕರ ಗೋಧಿ ಇಟ್ಕೊತೀವಿ. ಗೋಧಿ ಇಟ್ಕೊಳ್ತೀವಿ ಸರಿ. ಆಮೇಲೆ ಅದನ್ನೆಲ್ಲ ಉಪಾಯನ ದಾನ ಕೊಟ್ಬಿಟ್ಟು ಅದಾದ್ಮೇಲೆ ಮುತ್ತೈದವ್ರಿಗೆ ಮರದ ಜೊತೆ ಇಟ್ಕೊಂಡು ಮರದ ಜೊತೆ ಪೂಜೆ ಮಾಡ್ಬೇಕು. ಆ ಮರದ ಜೊತೆ ಗೊತ್ತಿಲ್ಲ, ಮರದ ಜೊತೆಗೆ ಎಲ್ಲ 4 ಬೇಳೆ ಹಾಕ್ಬೇಕು ಮಗು. 4 ಬೇಳೆ, ಹಣ್ಣು, ತೆಂಗಿನಕಾಯಿ, ಬ್ಲೌಸ್ ಪೀಸು ಎಲ್ಲಾನು, ವೀಳ್ಯದೆಲೆ, ಅಡಿಕೆ ಎಲ್ಲಾನು, ಹಣ್ಣು ಎಲ್ಲಾನು ಅದಕ್ಕೆ ಹಾಕ್ಬಿಟ್ಟು ಗೆಜ್ಜೆ ವಸ್ತ್ರ ಆಮೇಲಿಂದ ಇದು ಬೊತ್ತಿಗಳು ಎಲ್ಲಾನು ಅದಕ್ಕೆ ಹಾಕ್ಬೇಕು. ಮಂಗಳ ದ್ರವ್ಯಗಳು ಪೂರ್ತಿ ಅದಕ್ಕೆ ಹಾಕ್ಬೇಕು. ಅದ್ರ ಜೊತೆಗೆ ಧಾನ್ಯಗಳು ಇರ್ಬೇಕಾ? ಇದನ್ನೇನಾರ ಅಕ್ಕಿ, ಗೋಧಿ ಅಥವಾ ರವೆ ಆ ತರದ್ದೇನಾರು ಇಡ್ತಾರ? ಉಪ್ಪು ಗಿಪ್ಪು ಅಥವಾ ಆ ತರದ್ದೆಲ್ಲ? ಅದು ಉಪ್ಪು ಇದಕ್ಕೆಲ್ಲದಕ್ಕೂ ಹಾಕ್ಬೇಕು ಮಗು. ಮರದ ಜೊತೆಗೆಲ್ಲ ಹಾಕೋದು. ಓಕೆ. ಒಂದು ತೆಂಗಿನಕಾಯಿ ಇಡ್ಬೇಕೇನೋ? ಗೋಧಿ ಇಟ್ಟು ಗೋಧಿ ಹಾಕ್ಬೋದು, ಇಲ್ಲ ರವೆ ಹಾಕ್ಬೋದು, 4 ಬೇಳೆ, ತೆಂಗಿನಕಾಯಿ, ಹಣ್ಣು ಎಲ್ಲ ಹಾಕ್ಬೇಕು. ಬ್ಲೌಸ್ ಪೀಸು ಇವನ್ನೆಲ್ಲ ದಕ್ಷಿಣೆನೂ ಇಡ್ಬೇಕಲ್ವಾ ಅದಕ್ಕೆ? ಹೌದು ಹೌದು ಹೌದು. ಅಕ್ಕಿ ಹಾಕ್ಬೇಕು. ಅದಕ್ಕೆ ಮೇಲ್ಗಡೆಲಿ ವೀಳ್ಯದೆಲೆ ಅಕ್ಕಿ ಇಟ್ಟು ಅದಕ್ಕೆ ಬಾಳೆಹಣ್ಣು ಇಟ್ಟು ಅದನ್ನ ದೇವ್ರಿಗೆ ಪೂಜೆ ಮಾಡಿ ಮೊದ್ಲು ಗೌರಮ್ಮಂಗೆ ತೋರ್ಸೋದು ಮರದ ಜೊತೆ. ಗೌರಮ್ಮಂಗೆ 3 ಸೈಡ್ ಗಂದ್ಬಿಟ್ಟು ಕೊಟ್ಬಿಟ್ಟು ಆ ಮರದ ಜೊತೆ ತಳಗಡೆಗೆ ಇಟ್ಬಿಟ್ಟು ಆಮೇಲೆ ಉತ್ತರ ಪೂಜೆ ಅಂತ ಹೇಳಿ ತಿರ್ಗಾ ಪೂಜೆ ಮಾಡಿಸ್ತಾರೆ. ಉತ್ತರ ಪೂಜೆ ಮಾಡ್ಬಿಟ್ಟು ಆ ಮರದ ಬಾಯನ್ನ ಮುತ್ತೈದವ್ರಿಗೆಲ್ಲ ಕೊಡೋದು. ಆಮೇಲೆ ಈಗ ಉಪಾಯನ ದಾನ ಕೊಡೋದು. ಉಪಾಯನ ದಾನ ಮೊದ್ಲು ಕೊಟ್ಬಿಡ್ಬೇಕು, ಆಮೇಲೆ ಮರದ ಜೊತೆ ಕೊಟ್ಬಿಡೋದು. 2 ಜನ ಹಣ್ಣು ಮಾಡೋದು ಮರದ ಜೊತೆ ಕೊಡ್ಬೇಕು. ಆಮೇಲೆ ನಮ್ಮನೇಲಿ ಇದು ಉಪ್ಪಕ್ಕಿ ಇಲ್ಲ, ಉಪ್ಪಕ್ಕಿ ಇಡೋ ಹಾಗಿಲ್ಲ. ಮಧ್ಯಾಹ್ನ ಹೊತ್ತಲ್ಲಿ ಉಪ್ಪಕ್ಕಿ ಇಡ್ಬೇಕು. ಉಪ್ಪು ಬೇಳೆ 2 ಇಡ್ತಾರೆ, ನಮ್ಮನೇಲಿ ಇಲ್ಲ.
ಕರೆಕ್ಟ್. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಉಪ್ಪಕ್ಕಿ ಇಡಲ್ಲ. ಆಮೇಲೆ ಇದು ರಾತ್ರಿಗೆ ಗೌರಮ್ಮನ ಇಳಿಸಿ ಗೌರಮ್ಮ ಮಂಗಳಾರತಿ ಮಾಡ್ಬೇಕು. ತಿರ್ಗಾ ಪೂಜೆಯಾಗಿ ಒಂದ್ಸರಿ ಎಲ್ಲ ಹುಡುಗರು ಮಾಡಿರ್ತಾರೆ. ತಿರ್ಗಾ ಗೌರಮ್ಮನ ಇಳಿಸೋವಾಗ ತಿರ್ಗಾ ಇನ್ನೊಂದ್ಸರಿ ಪೂಜೆ ಮಾಡ್ಬಿಟ್ಟು ಗೌರಮ್ಮನ್ನ ಇದು ಸೊಡ್ಲಿಸ್ಬೇಕು. ಸೊಡ್ಲಸಕ್ಕಿಂತ ಮುಂಚೆ ನಾವು ಸೋಗ್ಲಕ್ಕಿ ಇಡೋ ಹಾಗಿಲ್ಲ. ಅವತ್ತಿನ ದಿವಸ ಹಣ್ಣು ಕಾಯಿ ಆಮೇಲಿಂದ ಇದು ಬೆಲ್ಲ ಸರಿ ಇದು ಬ್ಲೌಸ್ ಪೀಸು ಎಲ್ಲಾನು ಇಡ್ಬೇಕು. ಎಲ್ಲ ಇಟ್ಬಿಟ್ಟು ಸರಿ ಗೌರಮ್ಮಗೆ ಗೌರಮ್ಮ ಮೇಲ್ಗಡೆ ಇದ್ದಾಗ್ಲೇ ಮಂಟಪದಲ್ಲಿ ಇದ್ದಾಗ್ಲೇ ಅದನ್ನ ಮೊದ್ಲು ದೊಡ್ಡವ್ರು ಯಾರು ನೆಲ ಮೇಲೆ ಇಟ್ಬಿಟ್ಟು ಆಮೇಲೆ ಡಕ್ಕಳು ಗೌರಮ್ಮ ನಲಗಿಸ್ಬಿಟ್ಟು ಆ ತಟ್ಟೆನೆ ತೆಗೆದು ತಳಗಡೆ ಇಟ್ಕೋಬೇಕು. ಅದಕ್ಕೆ 16 ಜೊತೆ ಗೆಜ್ಜೆ ವಸ್ತುಗಳೆಲ್ಲ ಮಾಡಿಟ್ಟಿರ್ಬೇಕು ಗೌರಮ್ಮಗೆ. ಅದನ್ನೆಲ್ಲಾನು ಎಲ್ಲರೂ ಇಡ್ಬೇಕು. 16 ಹಿಡಿ 16 ಎಳೆ ಅದನ್ನ ಗೌರಮ್ಮ ಇಡ್ಬೇಕು. ಸರಿ ಅದನ್ನ ಕೆಳಗಡೆ ಇಟ್ಕೊಂಡು ಆಮೇಲಿಂದ ಎಲ್ಲಾರು ನೀವು ಯಥಾ ಪ್ರಕಾರ ಬೆಲ್ಲ ಕಾಯಿ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅವರು ಎಲ್ಲಾನು ಇಟ್ಬಿಟ್ಟು ಅದನ್ನೆಲ್ಲ ಕೆಳಗಡೆ ಗೌರಮ್ಮನಿಗೆ ಇಟ್ಟು ಪೂಜೆ ಮಾಡ್ತಾರೆ. ಈ ಪೂಜೆ ಎಲ್ಲ ಆಗತ್ಲೇ ಗೌರಮ್ಮನ್ನ ಇದನ್ನೆಲ್ಲ ತೆಗೆದು ಬಿಡ್ಬೇಕು. ವಿಸರ್ಜನೆ ಮಾಡ್ಬಿಟ್ಟು ಇದು ಮಾಡ್ತಾರೆ. ಆ ವಿಸರ್ಜನೆ ಆಗತ್ಲೇ ಮಾಡಿ ಮೇಲೆ ತಗೊಂಡಾಗ ಮಡಿ ನೀರು ಹಿಡಿದಿರ್ಬೇಕು. ಮಡಿ ನೀರು ಹಿಡಿದ್ಬಿಟ್ಟು ಇದ್ರ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಗೌರಮ್ಮನ್ ಬಿಡೋದಕ್ಕೆ ದಿನ ಮೊದ್ಲು ಸ್ವಲ್ಪ ಎಲ್ಲ ಕ್ಲಾರಿಫಿಕೇಶನ್ ಇತ್ತು, ದಿನ ವಾರ ನೋಡೋರು. ಆಮೇಲೆ ಈಗ ನಮ್ಮ ಹಿರಿಯರು ಅಂದ್ರೆ ಅಣ್ಣ ದೊಡ್ಡಪ್ಪ ಇವರೆಲ್ಲ ಬಂದ್ಮೇಲೆ ಮೊದ್ಲೆಲ್ಲ 3 ದಿವಸ 5 ದಿವಸ ಅಂತ ಕೂತ್ಕೊಂಡು ನೋಡೋರು, ತಿಥಿವಾರ ನೋಡ್ಬೇಕಾಯ್ತು. ಆಮೇಲೆ ಪದ್ಧತಿ ಕಾಲಕ್ರಮೇಣ ಏನ್ ಮಾಡ್ಕೊಂಡು ನೋಡ್ರೆ ಗೌರಮ್ಮ ಬಂದಿದ್ ದಿವ್ಸ ವಿಸರ್ಜನೆ ನಾವೆಲ್ಲ ಇವಾಗ 50 ದಿವಸನೇ ಮಾಡ್ಬಿಡ್ತಾ ಇದೀವಿ. ಕಾರಣ ಏನಂತಾನೆ ಅವತ್ತು ಗೌರಮ್ಮ ಬಂದಿದ್ ದಿವ್ಸ ಯಾವತ್ತು ದಿನ ವಾರ ನೋಡೋಂಗಿಲ್ಲ ಅಂತ. ಇಲ್ಲ ಅಂದ್ರೆ ಯಾವ ವಾರ ಬಂದ್ರು ಕೂಡ ನಾವು ತಿರ್ಗಾ ಮಂಗಳವಾರ ಶುಕ್ರವಾರ ಅವೆಲ್ಲ ಬರುತ್ತೆ. ಇವತ್ತು ಯಾವ ವಾರನಾರ ಬರ್ಲಿ, ಮಂಗಳವಾರ ಬರ್ಲಿ ಶುಕ್ರವಾರ ಬಂದಿರ್ಲಿ, ಗೌರಮ್ಮ ಬಂದಿದ್ದ ದಿವಸ ವಿಸರ್ಜನೆ ಮಾಡ್ಬಿಡ್ತಾರೆ. ಅದಕ್ಕೂ ಮೊದ್ಲು ಇದಕ್ಕೆ ಪ್ರಶ್ನೆಗಳು ಆಗಿತ್ತು, ಏನಂದ್ರೆ ಗಣೇಶ ಹಬ್ಬದಲ್ಲೇ ಗೌರಮ್ಮನ ವಿಸರ್ಜನೆ ಮಾಡ್ತೀರಾ ಹಾಗೆ ಹೀಗೆ ಅಂತ. ಕಾರಣ ಏನಾಗ್ಬಿಡುತ್ತು ಅಂತಂದ್ರೆ ಇವಾಗ ಮನೆಗಳಲ್ಲಿ ಮಡಿ ಸಂಪ್ರದಾಯಗಳು ಅನುಸರಿಸ್ಕೋಬೇಕಾದ್ರೆ ಎಲ್ಲ ರೆಡ್ಡಿ ಹೆಣ್ಪತಿಗಳು ಬರ್ಬಿಡುತ್ತೆ. ಈಗೆಲ್ಲ ಒಂದ್ ಬಾನೆಗಳು ಇರುತ್ತೆ. ಕೆರೆ ದಡದಲ್ಲಿ ಮಾಡ್ತಾ ಇದ್ರು. ಕೆರೆ ದಡದಲ್ಲಿ ಮಾಡೋದು ಗೌರಮ್ಮನ ಮನೆಗೆ ತರ್ತಾ ಇರ್ಲಿಲ್ಲ. ಅದು ದೊಡ್ಡಪ್ಪ ಹೇಳಿದ್ರು ಕತೆ. ಹೆಂಗೆ ಅಂತಂದ್ರೆ ನಾವು ಕೆರೆನಲ್ಲಿ ಪೂಜೆ ಮಾಡಿದ್ರೆ ಗೌರಮ್ಮನ ಅಲ್ಲೇ ಬಿಟ್ಟು ಬಂದಿರ್ತೀವಿ, ಗಣೇಶನ್ ಮನೇಲಿ ಮಾಡ್ತೀವಿ. ಇದಕ್ಕೆ ಆಧಾರ ಕೊಟ್ಟಿದ್ರು. ಅದರಿಂದ ಗೌರಮ್ಮನ ನಮ್ಮ ಮನೆಗಳಲ್ಲಿ ಇವಾಗ ಪದ್ಧತಿ ಏನ್ ಮಾಡಿದೆ ಅಂದ್ರೆ ದಿನವಾರ ನೋಡೋದಿಲ್ಲ. ಗೌರಮ್ಮ ಬಂದ ದಿವಸ ಬೆಳಗ್ಗೆ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಬೆಳಗ್ಗೆ ಆರಾಧನೆ ಆಗಿರುತ್ತೆ, ಸಂಜೆ ಸಾಯಂ ಆರಾಧನೆ ಮಾಡಿ ವಿಸರ್ಜನೆ ಮಾಡ್ಬಿಟ್ಟು ಇವರು ಗೌರಮ್ಮನಿಗೆ ಎಲ್ಲ ಮರಜ್ಯೋತಿಗಳು ಕೊಟ್ಬಿಟ್ಮೇಲೆ ನಮ್ಮಲ್ಲಿ ಎದೆ ಹೇಳಿದ್ರು ದೊಡ್ಡಮ್ಮ ಹೇಳಿದ್ರೆ ಉಪ್ಪಕ್ಕಿ ಇಲ್ಲ, ಅಕ್ಕಿ ಮತ್ತೆ ಉಪ್ಪು ಎರಡೂ ಇರಲ್ಲ, ನೆಲದ ಮೇಲೆ ಅದೇ ಸೋಬ್ಲಕ್ಕಿ ತರ ಗೌರಮ್ಮನ ಪೂರ್ತಿ ಸೋಬ್ಲಕ್ಕಿ ಕೊಟ್ಕೊಳ್ಳೋದು ತಿರ್ಗಾ ಬರ್ಬೇಕು ಅನ್ನೋ ಭಾವನೆಗೆ. ನಮ್ಮನೆ ಸಂಪ್ರದಾಯ, ಒಬ್ಬೊಬ್ರು ಮನೇಲಿ ಒಂದೊಂದು ಸಂಪ್ರದಾಯ ಇರುತ್ತೆ. ನಮ್ಮನೆ ಸಂಪ್ರದಾಯ ಉಪ್ಪಕ್ಕಿ ಇಡೋದಿಲ್ಲ, ನೆಲದ ಮೇಲೆನಲ್ಲೇ ಅದನ್ನ ಹೇಳಿದ್ರ ದೊಡ್ಡಮ್ಮ ಹಣ್ಣು ಮತ್ತೆ ಇದನ್ನ ಇಟ್ಬಿಟ್ಟಿರ್ತಾರೆ, ಏನು ಬೆಲ್ಲ ಹಣ್ಣು ಕಾಯಿ ಬ್ಲೌಸ್ ಪೀಸ್ ಅದು ಇಟ್ಬಿಟ್ಟು ಅಕ್ಕಿ ಒಂದಿರಲ್ಲ ಉಪ್ಪು ಒಂದಿರಲ್ಲ. ಯಾರ ದೊಡ್ಡವರು ನೆಲೆ ಮೇಲೆ ಒಳಗಡೆ ಮಂಟಪದ ಮೇಲೆ ಇಟ್ಬಿಡ್ತೀವಿ. ಆಮೇಲೆ ಗೌರಮ್ಮನ ವಿಸರ್ಜನೆ ಮಾಡಿ ತಳಕ್ಕೆ ಇಟ್ಮೇಲೆ ಬಾಕಿಯವರೆಲ್ಲರೂ ಮಾಮೂಲಿ ನಾನು ಇಟ್ಟ ಹಾಗೆ ಹುಡುಗರು ಎಲ್ಲ ಸಾಯಂ ಆರಾಧನೆ, ಪೂಜೆ, ಮಂಗಳಾರತಿ, ವಿಸರ್ಜನೆ. ಆಮೇಲೆ ಇದು ವಿಸರ್ಜನೆ ಮಾಡ್ಕೊಳ್ಳೋದು ಮೊದ್ಲು ಏನಪ್ಪಾ ಅಂತಂದ್ರೆ ಒಂದು ಮಡಿ ನೀರಂತಂದ್ರೆ ಅಟ್ಲೀಸ್ಟ್ ಉಪಯೋಗಿಸಿರೋ ನೀರು ಇಡಲ್ಲ. ಒಂದು ಬಕೆಟ್ ಅಲ್ಲಿ ಬೆಳಗ್ಗೆನೆ ನೀರ್ ಹಿಡ್ಕೊಂಡಿರ್ತೀವಿ. ಅದನ್ನ ಮೇಲ್ಗಡೆ ಮಾಡಿ ಮೇಲೆ ಸಾಮಾನ್ಯವಾಗಿ ಮನೆಗಳಲ್ಲಿ ಕೆರೆ ಇದು ಎಲ್ಲ ವಿಸರ್ಜನೆ ಇದೆ ಇರೋದ್ರಿಂದ ಮನೆಯಲ್ಲೇ ಒಂದು ಬಕೆಟ್ ಅಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಗೌರಮ್ಮನ ಮೇಲ್ಗಡೆ ತಗೊಂಡೋಗಿ ತಿರ್ಗಾ ಒಂದು ಷೋಡಶೋಪಚಾರ ಪೂಜೆ ಮಾಡೋದನ್ನ ಮಾಡ್ಬಿಟ್ಟು ಒಂದು ನೈವೇದ್ಯ ತಿರ್ಗಾ ಅಲ್ಲೊಂದು ಈ ಪೂರ್ಣ ಫಲ ಇಟ್ಟಿರ್ತೀವಲ್ಲ ಕಾಯಿನ ಹೊಡೆದ್ಬಿಟ್ಟು ಮಂಗಳಾರತಿ ಮಾಡಿ ಆ ಮನೆ ಅರ್ಷದ್ ಗೌರಮ್ಮನ ವಿಸರ್ಜನೆ ಮಾಡ್ಬಿಟ್ಟು ಬರುವಾಗ ಒಂದು ಕಳಶ, ನಾವೇನ್ ಕಳಶ ಇಟ್ಟಿರ್ತೀವಿ ಆ ನೀರಿರುತ್ತಲ್ಲ ಮಂಗಳಾರತಿ ಮಾಡಿದ ನೀರನ್ನ ತಗೊಂಡು ಒಂದೆರಡು ಗರ್ಕೆ ಹೂವ ಬಳೆ ಬಂಗಾರ ಗೌರಮ್ಮನ್ ಬಿಟ್ಟ ಮೇಲೆ ನೀರಿರುತ್ತಲ್ಲ ಆ ನೀರ್ನ ತಗೊಂಡ್ಬಿಟ್ಟು ಅದಕ್ಕೊಂದೆರಡು ಗರ್ಕೆ ಪೂಜೆ ಮಾಡಿರ್ತೀವಲ್ಲ ಗರ್ಕೆನ ಆ ಗರ್ಕೆ ತೆಗೆದು ಬಳಬಂಗಾರ ತಗೊಂಡು ಆ ಗರ್ಕೆ ಬಳಬಂಗಾರ ಮತ್ತೆ ಕಳಶ ಎಲ್ಲ ತಗೊಂಡು ಮತ್ತೆ ಬಂದು ಇಲ್ಲಿ ತಿರ್ಗಾ ಆ ಕಳಶನ ಇಲ್ಲಿ ಮಂಟಪದಲ್ಲಿ ಇಟ್ಟು ಪೂಜೆ ಮಾಡ್ಬೇಕು. ಒಂದ್ ಸಣ್ಣ ಗಣೇಶ ಇದ್ದೇ ಇರುತ್ತೆ. ಆ ಗಣೇಶನ ಜೊತೆ ಕಳಶ ತಿರ್ಗಾ ತಂದು ಒಂದ್ ಮಂಗಳಾರತಿ ಮಾಡಿ ಆ ಮಕ್ಕಳಿಗೆಲ್ಲರಿಗೂ ಕೊಟ್ಟು ಆ ತೀರ್ಥ ನೀರ್ ತಂದಿರ್ತೀವಲ್ಲ ಆ ಕಳಶದ ನೀರ್ ಎಲ್ಲಾರ್ಗು ಕೊಟ್ಬಿಟ್ಟು ಅವತ್ತಿಗೆ ಆಮೇಲೆ ಅಲ್ಲಿ ಒಂದೇನ್ ಮಾಡೋರು ಅಂತಂದ್ರೆ ಗೆಜ್ಜೆ ವಸ್ತ್ರನು ವಿಸರ್ಜನೆ ಮಾಡ್ತಾರಲ್ವಾ, ಆ ಗೆಜ್ಜೆ ವಸ್ತ್ರದಲ್ಲಿ ಕಟ್ ಮಾಡ್ಕೊಳ್ಳೋರು ಒಂದೆರಡು ಇದನ್ನ ಅದನ್ನ ಇದಕ್ಕೆ ತಾಯಿ 16 ಜೊತೆ ನಾವು ಇದ್ ಮಾಡಿವಲ್ಲ ಆ ಗೆಜ್ಜೆ ಕಟ್ ಮಾಡ್ಕೊಂಡು ಕಿತ್ಕೊಂಡು ಕರಿ ಮಟ್ಟಿಗೆ ಒಂದೊಂಚೂರು ಅದನ್ನ ಕಟ್ಕೋಬೇಕು. ಎಲ್ಲಾರು ಕಟ್ಕೊಳಿವಿ. ಕಟ್ಕೊಂಡ್ಬಿಟ್ಮೇಲೆ
ಆಮೇಲೆ ಗೌರಮ್ಮನ ಆ ನಿರ್ಮಾಲ್ಯನೆಲ್ಲ ತೆಗೆದ್ಬಿಟ್ಟು ಎಲ್ಲಾರು ಮರದ ಕಳ್ಗೋ ಎಲ್ಲಾರು ನೀರ್ಗೋ ತಗೊಂಡೋಗಿ ಬಿಟ್ಬಿಟ್ಟು ಗೌರಿ ಪೂಜೆ ಬಿಸ್ತು ಸ್ವರ್ಣಗೌರಿ ವ್ರತ ಸೊ ದೊಡ್ಡಮ್ಮ ಅದ್ರಲ್ಲಿ ಒಂದು ಎರಡು ಕೇಳ್ಬೇಕಾಗಿತ್ತು. ಒಂದು ಅದೇ ಅರ್ಶನದ ಗೌರಿ ಮಾಡೋದು ಅಂತ ಹೇಳಿದ್ರಲ್ಲ, ಅದ್ ಹೇಗ್ ಮಾಡ್ತಿದ್ರಿ? ಅಂದ್ರೆ ಅದಕ್ಕೇನ್ ಹಾಲ್ ಹಾಕಿ ಕಲಿಸ್ತಿದ್ರೋ ಅದ್ ಬರೀ ಅರ್ಶನಕ್ಕೋ ಹೆಂಗೆ ಅದು? ಅದನ್ನ ಹಾಲ್ನಲ್ಲಿ ಮಾಡ್ಬೇಕು ನಾವು. ಹಾಲ್ ಎಷ್ಟು ಅರಿಶಿನ ಒಂದ್ ತಟ್ಟೆಗೆ ಹಾಕೊಳ್ಳೋದು, ತಟ್ಟೆಗೆ ಹಾಕ್ಬಿಟ್ಟು ಹಾಲ್ನ ಅದಕ್ಕೆ ಹಾಕೊಳ್ಳೋದು. ಗೋಪುರದಾಗೆ ಮಾಡೋದು ಅಲ್ವಾ? ಈ ಗೋಪುರ ತರ ಮಾಡ್ಕೋಬೇಕು. ಗೋಪುರ ಮಾಡ್ಬಿಟ್ಟು ಒಂದ್ ಬಟ್ಲಲ್ಲಿ ಅರಿಶಿನೋ ಮಂತ್ರಾಕ್ಷತೆನೋ ತುಂಬಿಟ್ಟು ಈ ಗೌರಮ್ಮನ್ನ ಅದ್ರ ಮೇಲಿಟ್ಟು ಅದಕ್ಕೆ ಆ ಗೌರಮ್ಮಂಗೆ ಅರಿಶಿನ ಕುಂಕುಮ ಚಂದ್ರ ಎಲ್ಲ ಅರಿಶಿನ ಆಗೋದು ಇಡೋ ಹಾಗಿಲ್ಲ, ಬರೀ ಕುಂಕುಮ ಚಂದ್ರ ಅದಕ್ಕೆ ಇಟ್ಬಿಟ್ಟು ಗೌರಮ್ಮನ್ನ ಆ ಬಟ್ಲಲ್ಲಿ ಇಟ್ಬಿಟ್ಟು ಸರಿ ಆಯ್ತು. ಆಮೇಲೆ ಪೂರ್ವ ಸಿದ್ಧತೆ ಪ್ರಕಾರ ನಾವ್ ಅದೊಂದ್ ಸ್ವಲ್ಪ ಡೀಟೇಲ್ ಆಗಿ ಹೋಗ್ಲಿಲ್ಲ ಒಂಚೂರು. ಅವತ್ತಿಗೆ ಹೂವ ಇತ್ಯಾದಿ ಹಣ್ಣುಗಳನ್ನೆಲ್ಲ ತಂದ್ಕೊಳೋದು ಒಂದು. ಮತ್ತೆ ಈಗ ಒಬ್ಬಟ್ಟು ಹೇಳಿದ್ರಲ್ಲ, ಒಬ್ಬಟ್ಟನ್ನ ಹಿಂದಿನ ದಿವಸನೇ ನೈವೇದ್ಯಕ್ಕೆ ಮಾಡ್ಕೋಬೋದಾ? ಬೇಳೆ ಒಬ್ಬಟ್ಟು ಆಗ್ಬೇಕಾ, ಕಾಯಿ ಒಬ್ಬಟ್ಟ, ಏನ್ ಮಾಡ್ತಿದ್ರಿ ಅಡಿಗೆ? ಕಾಯಿ ಒಬ್ಬಟ್ಟು ಚಿತ್ರಾನ್ನ ಮಾಡ್ಕೊಂಡು ದಿವಸ ಹುಳಿ ಪಲ್ಯ ಚಿತ್ರಾನ್ನ ಗೊಜ್ಜಿನ ಚಿತ್ರಾನ್ನ ಮಾವಿನಕಾಯಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮಾಡ್ಬಿಟ್ಟು ಎಲ್ಲ ನೈವೇದ್ಯಕ್ಕೆ ಇಟ್ಕೋಬೇಕು. ಅವತ್ತು ನೈವೇದ್ಯ ಆಗುತ್ತೆ ಸರಿ. ಅದನ್ನೇ ಅವತ್ತಿನ ಗೌರಿ ಪೂಜೆಗೆ ನೈವೇದ್ಯದ್ದು ಹಣ್ಣು ಕಾಯಿ ಎಲ್ಲ ಅವತ್ತಿನ ದಿವಸದ್ದೆಲ್ಲ ಅಷ್ಟಕ್ಕೆಲ್ಲ ಗೌರಮ್ಮಂದೆಲ್ಲ ಆಗೋದು. ಸರಿ ಸರಿ ಸರಿ. ಅಲ್ಲ ಅಂದ್ರೆ ಏನ್ ಪ್ರದೀಪ್, ಒಂದು ಬಾಳೆ ಎಲೆಲಿ ಎತ್ಕೊಂಡ್ರೆ ನಾವು ಬಾಳೆ ಎಲೆಲಿ ಪಾಯಸದಿಂದ ಹಿಡಿದು ಎಲ್ಲಾ ಐಟಮ್ಗಳು ಏನು ಅಂತ ಅಂದ್ರೆ, ಪಾಯಸ ಅಂದ್ರೆ ಏನು ಅಕ್ಕಿ ಕಡಲೆಬೇಳೆ ಪಾಯಸನಾ ಇಲ್ಲ ಯಾವ ಪಾಯಸ ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಅವತ್ತೇನಾದ್ರು ವಜ್ಜೆ ಇದೆಯಾ, ಎಂತದ್ ಮಾಡಬಾರ್ದು ಅಂತ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಅವತ್ತೇನು ವರ್ಜ್ಯ ಇಲ್ಲ ಅಂತ ಇದಾರೆ ಉಲ್ಲಾಸ್. ಅಂದ್ರೆ ಯಾವ ತರ ಪಾಯಸ ಮಾಡ್ಬೋದು? ಶಾವಿಗೆ ಪಾಯಸ ಮಾಡ್ಬೋದು ಅಥವಾ ಶಾವಿಗೆ ಮಾಡಲ್ವಾ? ರವೆ ಮಾಡಲ್ಲ. ರವೆ ಮಾಡಲ್ಲ. ಅಕ್ಕಿ ಕಡಲೆಬೇಳೆ ಮಾಡ್ಬೋದು, ಬರೀ ಗಸಗಸೆ ಹಾಕ್ಬಿಟ್ಟು ಮಾಡ್ಬೋದು, ಗಸಗಸೆ ಪಾಯಸ ಮಾಡ್ಬೋದು, ಶಾವಿಗೆ ಪಾಯಸ ಮಾಡ್ಬೋದು. ಹಾಕೊಂಡ್ ಮಾಡ್ಬೋದು. ಪಾಯಸ, ಎರಡ್ ಕೋಸಂಬರಿ, ಎರಡ್ ಪಲ್ಯ, ಒಂದ್ ಚಟ್ನಿ ಸರಿ. ಮತ್ತೆ ಅನ್ನ ಹುಳಿ ಚಿತ್ರಾನ್ನ ಒಬ್ಬಟ್ಟು ಗೊಜ್ಜಿನ ಚಿತ್ರಾನ್ನ. ಸೊ ನೀವೆಲ್ಲ ಹೇಗ್ ಮಾಡ್ಕೋತಿದ್ರಿ ದೊಡ್ಡಮ್ಮ? ಹಿಂದಿನ ದಿವಸನೇ ಒಬ್ಬಟ್ಟು ಮಾಡಿ ಇಟ್ಕೊಂಡ್ಬಿಡ್ತಿದ್ರಾ? ಇಟ್ಕೋಬಹುದು. ಗಡಿ ಮಾಡಿ ಇಟ್ಕೋಬಹುದು. ಮಡಿಯಲ್ಲಿ ಮಾಡಿ ನೈವೇದ್ಯಕ್ಕೆ ಒಂದ್ 5 ಮಾಡಿ ಇಟ್ಕೊಂಡ್ಬಿಡ್ತಿದ್ರಿ, ಆಮೇಲೆ ಎಲ್ಲ ಮಾಡ್ಕೊಳ್ತಿದ್ರಿ ಅಲ್ವಾ? ಅಂದ್ರೆ ಸಾಮಾನ್ಯವಾಗಿ ಸ್ವರ್ಣಗೌರಿ ಆದ್ಮೇಲೆ ಇಮಿಡಿಯೇಟ್ ಗಣೇಶ ಬರ್ತಾ ಇದ್ದಿದ್ರಿಂದ ನೈವೇದ್ಯ ಉಂಡೆ ಚಕ್ಲಿ ಒಬ್ಬಟ್ಟು ಎಲ್ಲ ಮದ್ದೆ ಮಾಡ್ಕೊಳ್ಳೋರು. ಎರಡು ಮಾಡ್ಕೊಳ್ಳೋರು, ಒಂದು ಗೌರಮ್ಮನ್ಗೆ ಒಂದು ಗಣೇಶನ್ಗೆ. ಸರಿ ಸರಿ. ಸೊ ಆಮೇಲೆ ಚಿಗ್ಲಿ ತಂಬಿಟ್ಟು ಬೇಕಲ್ವಾ ದೊಡ್ಡಮ್ಮ ಗೌರಮ್ಮಂಗೆ? ಮಾಡ್ಬಿಟ್ಟು ಹೇಳಿಲ್ಲ, ಚಿಗ್ಲಿ ತಂಬಿಟ್ಟು ಮಾಡ್ಬೇಕು ನೈವೇದ್ಯಕ್ಕೆ. ಚಿಗ್ಲಿ ತಂಬಿಟ್ಟು ಮಾಡಿ ಅದನ್ನ ಇಟ್ಕೋಬೇಕು, ನೈವೇದ್ಯಕ್ಕೆ ಇಟ್ಕೋಬೇಕು. ಸೊ ತಂಬಿಟ್ಟನ್ನ ನೀವ್ ಹೇಗ್ ಮಾಡ್ತಾ ಇದ್ರಿ? ಅಕ್ಕಿ ಹಿಟ್ಟು, ಹುರ್ಗಡ್ಲೆ, 16 ಸೊಡ್ಲು. 16 ಸೊಡ್ಲು ಇಟ್ಕೊಂಡು ನೀನು ತಾಯಿಗೆ ಮಂಗಳಾರತಿ ಮಾಡ್ಬೇಕು. ಆರತಿ ಮೊದ್ಲು ಆರತಿ ಮಾಡ್ಬಿಡ್ಬೇಕು. ಆಮೇಲೆ 16 ಸೊಡ್ಲು ಇಟ್ಕೊಂಡು ಆ 16 ಸೊಡ್ಲನ್ನಲ್ಲೂ ಪೂಜೆ ಮಾಡುದು, ಅದನ್ನ ಆರತಿ ಮಾಡುದು. ಸೊಡ್ಲನ್ನೇನು ತಂಬಿಟ್ಟಲ್ಲಿ ಮಾಡ್ತಿದ್ರಾ ಅಥವಾ ಬೆಳ್ಳಿದ ಅಥವಾ ದೀಪಗಳನ್ನ ಸೊಡ್ಲಲ್ಲಿ ಮಾಡ್ಬೋದು. ತಂಬಿಟ್ಟು ಅಕ್ಕಿ ಹಿಟ್ಟಿನ ತಂಬಿಟ್ಟು. ಅಕ್ಕಿ ಹಿಟ್ಟಿನ ತಂಬಿಟ್ಟು. ಸರಿ ಸರಿ. ಅಕ್ಕಿ ಹಿಟ್ಟಿಗೆ ಏನೋ ಒಂಚೂರು ಇದು ಹುರ್ಗಡ್ಲೆ ಏನೋ ಸೇರಿಸ್ಕೊಂಡು ಬೆಲ್ಲ ಹಾಕಿ ಹಾಕೊಂಡ್ರೆ ಹಾಕಿ ಅದನ್ನ ಪಾಕ ಹಾಕಿ ಆ ಪಾಕಕ್ಕೆ ಅದನ್ನ ಹಾಕಿ ಕಾಯಿ ಹಾಕಿ ಅದನ್ನ ಮಾಡ್ಬಿಟ್ಟು ಮಾಡಿ ಅರಿಸ್ಕೋಬಹುದು. ಯಾಕೆ ಹೇಳ್ತಾ ಇದೀನಿ ದೊಡ್ಡಮ್ಮ ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಏನ್ ಮಾಡ್ತಾರೆ. ಮಾಡಿಟ್ಕೊಂಡು ಗೌರವ ಪ್ರಸಾದ ಮಾಡಿರ್ತೀವಲ್ಲ ನೈವೇದ್ಯದ ಆದ್ಮೇಲೆ ನಮ್ಮ ಮಕ್ಳೆಲ್ಲ ತಿನ್ಬೋದು. ಆಮೇಲೆ ಇದು ವಿದ್ಯದಲ್ಲಿ ಏನಾಯ್ತು ಅಂತಂದ್ರೆ ಕತೆ ಓದೋದು ಅಂತ ಹೇಳಿಲ್ಲ ಪ್ರದೀಪ. ಸ್ವರ್ಣಗೌರಿ ಕತೆ ವ್ರತ ಕಥೆ ಇದೆ. ಸಂಜೆ ಕತೆ ಓದ್ಬಿಟ್ಟು ಸಾಯಿ ಮಹಾರಾಜನ ಪೂಜೆ ಮಾಡಿ ಮಹಾಮಂಗಳಾರತಿ ಆಮೇಲೆ ವಿಸರ್ಜನೆ. ಆಮೇಲೆ ಅವನು ಅವ್ರಿಗೆ ಅದೇ ಇದು ಕಡ್ಲೆ ಹಿಟ್ಟು ಏನೋ ಚೆರುಪ್ ಮಾಡಿರ್ತಾರೆ, ಮಾಡ್ಬೋದು, ಕಡ್ಲೆ ಬೇಯಿಸಿ ಗುಗ್ರಿ ಮಾಡ್ಬೋದು, ಹೆಸರು ಕಾಳು ಗುಗ್ರಿ ಮಾಡ್ಬೋದು, ಏನ್ ಬೇಕಾದ್ರೂ ಸರಿ. ಅವಲಕ್ಕಿ ಪುರಿ ಮಾಡ್ಬಿಟ್ಟು ಅದಕ್ಕೆಲ್ಲ ಕಡ್ಲೆ ಕಾಯಿ ಬೀಜ ಅದೆಲ್ಲ ಹಾಕಿ ಅದನ್ನ ಮಾಡ್ಬೋದು. ಯಾವ್ದು ಬೇಕಾದ್ರೂ
ಅಂತ ಸರಿ. ಮಾಡಿ ನೆನಪಿಗೆ ಇಟ್ಕೋಬೇಕು. ಸರಿ 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 ದೊಡ್ಡಮ್ಮ. ಹಾ ಸರಿ, ಹಂಗಾರೆ ಇದು ಸ್ವರ್ಣ ಗೌರಿ ವ್ರತದ್ದು ಆ, ಆಚರಣೆ ಬಗ್ಗೆ ಮಾತಾಡಿದ್ವಿ. ಸಮರೈಸ್ ಮಾಡ್ಬೇಕು ಅಂದ್ರೆ ಪೂರ್ವ ಸಿದ್ಧತೆ ಪ್ರಕಾರ ಹಿಂದಿನ ದಿವಸದ್ದು ನೇ ಬೇಕಾದ್ರೆ ಒಬ್ಬಟ್ಟನ್ನ, ಕಾಯಿ ಒಬ್ಬಟ್ಟಾಗಿರೋದ್ರಿಂದ ಕೆಡಲ್ಲ, ಸೊ ಹಿಂದಿನ ದಿವಸನೇ ಮಡಿಯಿಂದ ಮಾಡ್ಕೋತಾ ಇದ್ರು. ಸೊ ಗಣೇಶನ್ ದಿವಸ ಗಣೇಶನ ಹಬ್ಬ, ವರಸಿದ್ಧಿ ವಿನಾಯಕ ವ್ರತ ಇಮಿಡಿಯೇಟ್ ಆಗಿ ಬರೋದ್ರಿಂದ ಅವತ್ತಿನ ದಿವಸನೇ ಆದಷ್ಟು ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ಚಕ್ಲಿ, ಕೋಡ್ಗಳೇನೋ, ಏನೇನು ಉಂಡೆನೋ ಅಥವಾ ಏನೇನ್ ಬೇಕೋ ಕಡುಬು ಗಿಡುಬು ಉಂಡೆ, ಎಲ್ಲಾನು ಕರ್ಗಡ್ಬು, ಉಂಡೆ, ಕರ್ಗಡು ಹಾ ಬಗೆ ಕಟ್ಬೇಕು ಬರೀ. ಕಡ್ಲೆಕಾಯಿ ಬೀಜದ ಉಂಡೆ, ಪುರಿ ಉಂಡೆ, ಅಲ್ಲುಂಡೆ, ಆಮೇಲಿಂದ ಕಡ್ಲೆ ಉಂಡೆ, ಕಡ್ಲೆ ಎಲ್ಲಾನು ಉಂಡೆ. ಎಳ್ಳುಂಡೆ, ಇಷ್ಟನ್ನು ಹಾ 5 ಬಗೆ ಉಂಡೆ ಕಟ್ಬೇಕು. ಉಂಡೆ ನಮ್ಬಿಟ್ಟು ಚಿಗ್ಲಿ ಇದೆಲ್ಲಾನು ಎರಡು ಭಾಗ ಕಟ್ಟಿ ಮಾಡ್ಕೊಂಡ್ಬಿಟ್ಟು ಗೌರಮ್ಮಂಗ್ ಒಂದಷ್ಟು, ಇದು ಮಿಕ್ಕಿದ್ದೆಲ್ಲ ಕರ್ದಿರೋ ತಿಂಡಿನ ಗಣೇಶನ್ಗೆ ನೈವೇದ್ಯನ ಗಣಾಧಿಪ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ನೈವೇದ್ಯ ಪ್ರಿಯ ಆಮೇಲೆ ಆಗಿರ್ತಕ್ಕಂಥ ಮಕ್ಕಳೆಲ್ಲ ಗಣೇಶ. ತಿನ್ನಕ್ ಇಟ್ಕೋಬಹುದು. ಹೌದು, ಒಳ್ಳೆ ಹಬ್ಬ, ಚೆನ್ನಾಗಿರುತ್ತೆ, ತಿಂಡಿಗಳು ಸಿಗತ್ತೆ ನಮ್ಗೆಲ್ಲ. ಸೊ ನಾವೆಲ್ಲ ಕಾಯ್ತಾ ಇದ್ವಿ, ತುಂಬಾ ಚೆನ್ನಾಗಿ ಮಾಡಿರ್ತೀವಿ. ಹಾ ಸರಿ. ಸೊ ಇದು ಪೂರ್ವ ಸಿದ್ಧತೆ. ಮತ್ತೆ ಯಥಾ ಪ್ರಕಾರ ಹೂವು, ಹಣ್ಣು, ಮಾವಿನ ಸೊಪ್ಪು, ಬಾಳೆಕಂದ್ ಕಟ್ಟೋರು ಎಲ್ಲಾನು ಸಿದ್ಧತೆಗಳು ಹಿಂದಿನ ದಿವಸ ಮಾಡ್ಕೊಂಡು ತೃತೀಯ ದಿವಸ ಅಂದ್ರೆ ಅವತ್ತು ಗೌರಮ್ಮನ ಪೂಜೆ ದಿವಸ ಬೆಳಗ್ಗೆ ಎದ್ದು ಅವರು ಸ್ನಾನ ಮಾಡ್ಕೊಂಡು ಶುದ್ಧರಾಗಿ ಬಟ್ಟೆ ಉಟ್ಕೊಂಡು ಗಂಗಾ ಯಮುನಾ ಪೂಜೆ ಅಂತ ಹೇಳಿ ತುಳಸಿ ಕಟ್ಟೆ ಹತ್ರ ಒಂದು ಬೆಳ್ಳಿ ಚಮ್ನಲ್ಲಿ ನೀರ್ ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಅದನ್ನ ತಂದು ಅಲ್ಲಿ ಅರ್ಶನದ ಗೌರಿ ಮಾಡ್ಕೊಂಡು ತಂದು ಮನೆ ಒಳಗೆ ಇಟ್ಕೊಂಡು, ಮನೆ ಮೇಲೆ ಇಟ್ಕೊಂಡು ಆ ಯಮುನಾ ದೇವಿಗೆ ನೈವೇದ್ಯ ಫಸ್ಟ್ ಮಾಡಿ ಪೂಜೆ ಮಾಡ್ಬಿಟ್ಟು, ಅರ್ಶನ ಕುಂಕುಮ ಇತ್ಯಾದಿಗಳನ್ನ ಮಂಗಳ ದೇವರಿಂದ ಪೂಜೆ ಮಾಡ್ಬಿಟ್ಟು 2 ಒಬ್ಬಟ್ಟು ಮತ್ತೆ ಹುಗ್ಗಿ ಇದನ್ನ ನೈವೇದ್ಯ ಮಾಡಿ ಯಮುನಾ ದೇವಿ ನೀರು ಅಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡ್ಕೊಂಡಿದ್ದನ್ನ ಆ ತೀರ್ಥನ ಕಳಶಕ್ಕೆ, ಗೌರಮ್ಮನ ಕಳಶಕ್ಕೆ ಹಾಕಿ ಅದಕ್ಕೆ ಅಕ್ಷತೆ ಇತ್ಯಾದಿಗಳು ಕೊಟ್ಟು ಹಾಕ್ಬಿಟ್ಟು 5 ವಿಳೆದೆಲೆ ಇಟ್ಟು ಅದೊಂದು ಕಳಶ ಆಗ್ತಿತ್ತು. ಅದ್ರ ಜೊತೆಗೆ ಅರ್ಶನದ ಗೌರಿ ಇಟ್ಟು ಒಂದ್ ಹೆಚ್ಚು ಬೆಲ್ಲ, ಅಕ್ಕಿನೋ ಅಥವಾ ಗೋಧಿ ಇದ್ರ ಮೇಲೆ ಆ ಬೆಳ್ಳಿ ತಟ್ಟೆಯಲ್ಲಿ ಇಟ್ಬಿಟ್ಟು ಅದನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋರು. ಅದನ್ನ ಇಟ್ಬಿಟ್ಟು ಮಂಟಪದಲ್ಲಿ ಎಲ್ಲಿ ನಾವು ಗೌರಮ್ಮನ ಪೂಜೆ ಮಾಡ್ಬೇಕು ಅಂತಿದೀವೋ ಅಲ್ಲಿ ಇರ್ತಿದ್ವಿ. ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಷೋಡಶೋಪಚಾರ ಪೂಜೆ, ವ್ರತ ಪ್ರಕಾರ ಏನ್ ನಿಯಮ ಇದೆಯೋ ಅದನ್ನೆಲ್ಲ ಮಾಡಿದ್ವಿ. ಅದ್ರ ಜೊತೆಗೆ ಪೂರ್ವ ಸಿದ್ಧತೆಯಲ್ಲಿ ಇನ್ನೊಂದು ಸೇರಿಸೋದೇನು ಅಂದ್ರೆ ಇದು ಮರದ ಜೊತೆ ಹೆಣ್ಮಕ್ಳಿಗೆ ಒಬ್ಬೊಬ್ರು ಯಾರ್ಯಾರು ಹೆಣ್ಮಕ್ಳು ಇರ್ತಾರೋ ಅಥವಾ ಸೊಸೆಯರು ಇರ್ತಾರೋ ಅವರು 2 ಜೊತೆ ಮಾಡ್ಕೋಬೇಕಾಗತ್ತೆ ಅಟ್ಲೀಸ್ಟ್, ಕನಿಷ್ಠ ಪಕ್ಷ. ಅದ್ರ ಮೇಲೆ ಇನ್ನೆಷ್ಟಾರ ಮಾಡ್ಕೋಬಹುದು, ಅದು ಬೇರೆ ಪ್ರಶ್ನೆ. ಒಂದು ಆ ಗೌರಮ್ಮನಿಗೆ ಕೊಡೋದಿಕ್ಕೆ, ಇನ್ನೊಬ್ರು ಮುತ್ತೈದೆಗೆ ಅಂದ್ರೆ ಮನೆಯವ್ರು ಅಲ್ದಲೆ ಬೇರೆ ಹೆಣ್ಮಕ್ಳಿಗೋ ಅಥವಾ ಬೇರೆಯವರು ಅಕ್ಕಪಕ್ಕದವ್ರಿಗೋ ಗೊತ್ತಿರೋರ್ಗೋ ಅದನ್ನ ಕೊಡೋದಿಕ್ಕೆ ಮಾಡ್ಕೊಳ್ತಿದ್ವಿ. ಜೊತೆಗೆ ಮಂಗಳಗೌರಿಗೆ ಒಂಚೂರು ಹೇಳ್ಬೋದು. ಆಮೇಲೆ ಮಂಗಳಗೌರಿ ಮಾಡಿರ್ತಾರಲ್ಲ ಮದ್ವೆ ಆದ ಹುಡುಗ್ರು, ಸರಿ. ಮಂಗಳಗೌರಿ ಸಾಮಾನ್ಯವಾಗಿ ಒಂದು ಮದುವೆ ಆದ ಹೊಸ್ತರಲ್ಲಿ 5 ವರ್ಷ ಹೆಣ್ಮಕ್ಳು ಅಥವಾ ಸೊಸೆಯರು ಮಾಡ್ತಾರೆ ಮನೆಯಲ್ಲಿ. ಆ ಮಂಗಳಗೌರಿ ವ್ರತ ಮಾಡೋದು ಇದೆ ನಮ್ಮ ಮನೆತನದಲ್ಲಿ. ಆ ಮಾಡಿರ್ತಕ್ಕಂತಹ ಕೊನೆ ಗೌರಿ ಇರುತ್ತಲ್ಲ, ಮಂಗಳಗೌರಿದು ಅಥವಾ ಅರ್ಶನದ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಜೊತೆಗೆ ಗೌರಮ್ಮನ ಪೂಜೆ ಮಾಡ್ತಿದ್ರು ಅಂತ ಅದನ್ನ ಸ್ಪೆಸಿಫೈ ಮಾಡಿದ್ರು. ಅದೇ ತರ ಮಾಡ್ಬೋದು ನಾವು. ಅದಾದ್ಮೇಲೆ ವ್ರತದ್ದು ಎಲ್ಲ ಮುಗಿದ್ಮೇಲೆ ಅಡಿಗೆ ವಿಷಯಕ್ಕೆ ಬಂತು ಅಂದ್ರೆ ಒಬ್ಬಟ್ಟು, ಯಥಾ ಪ್ರಕಾರ ಕಾಯಿ ಒಬ್ಬಟ್ಟು ಮತ್ತೆ ಚಿತ್ರಾನ್ನಗಳು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಕಲಸಿದ್ದನ್ನ. ಮತ್ತೆ ಪಾಯಸದಲ್ಲಿ ಗೋಧಿ ಪಾಯಸ, ಗೋಧಿದು ಒಂದು ಪಾಯಸ ಬಿಟ್ಟು ಅಥವಾ ರವೆ ಪಾಯಸ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಪಾಯಸಗಳನ್ನ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಮತ್ತೆ 2 ಪಲ್ಯ, 2 ಕೋಸಂಬರಿ, ಹುಳಿ ಸಾರು ಇತ್ಯಾದಿಗಳನ್ನ ಅವತ್ತಿನ ದಿವಸದ ಊಟದ ಕಾರ್ಯಕ್ರಮ ಆಗುತ್ತೆ. ಅದನ್ನೇ ಮಹಾ ನೈವೇದ್ಯವಾಗಿ ಅಮ್ಮನವರಿಗೆ ಸಮರ್ಪಣೆ ಮಾಡಿ ಅದನ್ನ ನಾವು ಎಲ್ಲ ಸ್ವೀಕರಿಸ್ತಾ ಇದ್ವಿ ಪ್ರಸಾದ ರೂಪದಲ್ಲಿ. ಸಾಯಂಕಾಲ ಸಾಯಂ ಆರಾಧನೆ ಮಾಡ್ಬಿಟ್ಟು ಅದಕ್ಕೆ ಮುಂಚೆ ಗೌರಮ್ಮಂದ ಕತೆ, ವ್ರತದ ಕಥೆಯನ್ನ ಶ್ರವಣ ಮಾಡಿ ಅವತ್ತಿನ ದಿವಸ ಸಾಯಂಕಾಲ ಸಾಯಂ ಆರಾಧನೆ ಆದ್ಮೇಲೆ ಗೌರಮ್ಮನ ವಿಸರ್ಜನೆ ಅವತ್ತಿನ ದಿವಸನೇ ಮಾಡೋದು. ಆಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಕೆಲವ್ರ ಮನೆಯಲ್ಲಿ ಉಪ್ಪಕ್ಕಿ ಇಡೋದು ಅಥವಾ ಸೋಬಲಕ್ಕಿ ಇಡೋದು ಸಂಪ್ರದಾಯ ಇದೆ. ನಮ್ಮ ಮನೆಗಳಲ್ಲಿ ಅದಿಲ್ಲ. ಉಪ್ಪಕ್ಕಿ ಇಡೋದಾಗ್ಲಿ ಅಥವಾ ಸೋಬಲಕ್ಕಿ ಇಡೋದಾಗ್ಲಿ ಇಲ್ಲ. ಅದ್ರ ಪರ್ಯಾಯವಾಗಿ ಅದಕ್ಕೇನೋ ಹಿಂದಿನ ಕತೆ ಇದೆ, ಏನೋ ಆಗಿತ್ತು, ಬೇಡ ಅಂತ ಹೇಳಿ ಎಲ್ಲಾರು ಡಿಸೈಡ್ ಮಾಡಿ ಅದ್ರ ಪ್ರಕಾರ ನಮ್ಮ ಮನೆಯಲ್ಲಿ ನಡ್ಸ್ಕೊಂಡ್ ಬರ್ತಿಲ್ಲ ಅದನ್ನ. ಅದ್ರ ಬದಲು ಹಣ್ಣುಗಳು ಮತ್ತೆ ಒಂದು ಮುತ್ತೈದೆ ಕೊಡೋದಕ್ಕೆ ಏನೇನಿರುತ್ತೋ ಅದನ್ನೆಲ್ಲ ಹಣ್ಣು ರೂಪದಲ್ಲಿ, ವಿಳ್ಯದೆಲೆ, ಅಡಿಕೆ, ಹಣ್ಣು ಇತ್ಯಾದಿಗಳನ್ನ ಆ ಮಂಟಪದಲ್ಲಿ ಇಟ್ಟು ಆ ತಾಯಿನ ವಿಸರ್ಜನೆ ಮಾಡುವಂತ ಕಾರ್ಯಕ್ರಮ. ಮನೆ ಮೇಲೆ ಹೋಗಿ ಅದನ್ನ ವಿಸರ್ಜನೆ ಮಾಡಿ ನೀರಿನಲ್ಲಿ ಆ ಕಳಶದ ನೀರ್ ಇರುತ್ತಲ್ಲ, ಆ ಕಳಶ ಏನು ಪ್ರತಿಷ್ಠಾಪನೆ ಮಾಡಿದ್ರು ಆ ಕಳಶದ ನೀರನ್ನ ವಾಪಸ್ಸು ಅದೇ ಇದರಲ್ಲಿ ತಗೊಂಡ್ ಬಂದು
ಅದನ್ನ ತೀರ್ಥದ ರೂಪದಲ್ಲಿ ಎಲ್ಲರೂ ತಗೊಂಡು ಆ ಕಳಶನಲ್ಲಿ ಇಟ್ಟು ಅವತ್ತಿನ ದಿವಸದ್ದು ಕಾರ್ಯಕ್ರಮ ಮುಗಿಸ್ತೀವಿ. ಈ ಮರದ ಜೊತೆನ ಆಮೇಲೆ ಯಾವ್ದಾರ ಹೆಣ್ಮಕ್ಳ ಹೇಳ್ದಂಗೆ ಅವ್ರಿಗೆ ಕೊಡ್ತಾ ಇದ್ರು. ಹೀಗೆ ಸ್ವರ್ಣಗೌರಿ ವ್ರತದ ಆಚರಣೆ ನಡೀತಿತ್ತು, ನಮ್ಮ ವಂಶದಲ್ಲಿ ನಡೀತಾ ಬಂದಿದೆ ಇದುವರೆಗೂ. ಸೊ Thank ಇದು you. ಸಮರಿ. ಥ್ಯಾಂಕ್ಸ್ ಉಲ್ಲಾಸ್. ಪ್ರದೀಪ್. ಒಂದೆರಡು ಪ್ರಶ್ನೆ ಇದರಲ್ಲಿ ಅಂದ್ರೆ ಇವಾಗ ಅಂದ್ರೆ ಪ್ರಶ್ನೆ ಅನ್ನೋದಕ್ಕಿಂತ ಯೂಸ್ ಕೇಸ್ ಸಿನಾರಿಯೋ. ಇವಾಗ ಗಣಪತಿ ಹಬ್ಬನು ಗೌರಿ ಹಬ್ಬದ ದಿವಸನೇ ಬಂದರೆ ವಿಸರ್ಜನೆನ ಹೇಗೆ ಮಾಡಬೇಕು? ಅವತ್ತೇ ಮಾಡ್ ಅದೆರಡು ಅವತ್ತೇ ಮಾಡ್ಬೋದು. ಎರಡು ಸೇರಿಸ್ಕೊಂಡೇ ಮಾಡ್ಬೋದು. ಗಣೇಶನ ಗೌರಮ್ಮ ಮೇಲಿರುತ್ತೆ, ಹೌದು, ಇನ್ನೊಂದು ಸ್ಟೋರ್ ಇಟ್ಕೊಂಡು ಗಣೇಶನ್ ಇಟ್ಕೊಂಡು ಅವತ್ತಿನ ದಿವಸ ಗಣೇಶ ವ್ರತ ಮಾಡಿ ರಾತ್ರಿಗೆ ಆ ಗಣೇಶನ ವಿಸರ್ಜನೆ ಮಾಡೋದು. ಕರೆಕ್ಟ್ ಅಲ್ಲ? ಗೌರಮ್ಮನ್ ಫಸ್ಟ್ ಜೊತೆನೆ- ಗೌರಮ್ಮನ್ ಜೊತೆ ಅಂದ್ರೆ ಗೌರಮ್ಮನ ಗಣಪತಿನ ಇಬ್ರು ಒಟ್ಟಿಗೆ ಇಟ್ಬಿಟ್ಟು ವಿಸರ್ಜನೆ ಮಾಡ್ಬೋದಾ, ಇಲ್ಲ ಅದಕ್ಕೆ ಸಪರೇಟ್ ಫಸ್ಟ್ ತಾಯಿನ ವಿಸರ್ಜನೆ ಮಾಡಾದ್ಮೇಲೆ ಗಣಪತಿನ ಮಾಡ್ಬೇಕಾ? ಇವಾಗ ವಿಸರ್ಜನೆ ಮಂತ್ರ ಒಂದೇ. ಎರಡೂ ಒಟ್ಟಿಗೆ ತಗೊಂಡ್ ಹೋಗ್ತೀವಿ. ಎರಡು ಒಟ್ಟಿಗೆ ತಗೊಂಡೋಗೋದು. ವಿಸರ್ಜನೆ ಮಾಡೋದು ತಾಯಿನ ಮೊದ್ಲಿಗೆ, ಆಮೇಲೆ ಆಯ್ತು. ಗಣೇಶ. ಗೌರಮ್ಮನ ಅಷ್ಟದ ಗೌರಮ್ಮನ ಮೊದಲು ವಿಸರ್ಜನೆ ಮಾಡಿ ಎಲ್ಲ ಮಂತ್ರ ಆಮೇಲೆ ಗಣೇಶ. ಹೇಳ್ಬಿಟ್ಟು ಷೋಡಶ ಇದನ್ನ ಸ್ವಲ್ಪ ಶೋಷೋಪಚಾರ ಮಾಡಿ ಸುಮ್ನೆ ಹೀಗೆ ಅಲಗಿಸ್ಬಿಡೋದು. ಆಮೇಲೆ ಗಣೇಶನ್ಗೆ ಮಂತ್ರ ಹೇಳಿ ಗಣೇಶನ ಪ್ರಕಾರ ಅಲಗ್ಸೋದು. ಆಮೇಲೆ ಗೌರಮ್ಮನ ತಾಳಗಡ್ಡೆಗೆ ಇಟ್ಕೊಂಡು ಗಣೇಶನ ಒಂದು ತಟ್ಟೆಲಿ ಇಟ್ಕೊಂಡು ಎರಡನ್ನೂ ಇಬ್ರು ತಗೊಂಡು ಗಣೇಶನ ಒಬ್ರು ಗೌರಮ್ಮನ ಒಬ್ರು ತಗೊಂಡು ಮೇಲ್ಗಡೆ ನೀರ್ ಇಟ್ಕೊಂಡು ಅಲ್ಲಿ ಹೋಗಿ ವಿಸರ್ಜನೆ ಮಾಡೋದು. ಸರಿ, ಈಗ ಗಣಪತಿ ವಿಸರ್ಜನೆ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕವರ್ ಮಾಡ್ತೀವಿ. ನೋಡ್ತಾ ಇರೋರು ಕನ್ಫ್ಯೂಷನ್ ಆಗ್ಬೇಡಿ. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ ಗೌರಿ ಹಬ್ಬಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಈ ಎಪಿಸೋಡ್ ಅಲ್ಲಿ ಇರುತ್ತೆ. ಗಣಪತಿ ಹಬ್ಬದ್ದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಡೀಟೇಲ್ ಆಗಿ ಮಾತಾಡ್ತೀವಿ. ಬಟ್ ಅಪ್ಪಿ ಎರಡು ಒಟ್ಟಿಗೆ ಬಂದ್ರೆ ಅದನ್ನ ಹೇಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್, ಇವಾಗ ನಾನು ನಮ್ಮ ಮನೆಯಲ್ಲಿ ಇದೆ ಅಂದ್ರೆ ನಾನು ಹೇಗೆ ಫಾಲೋ ಮಾಡಬೇಕು ಅನ್ನೋದಕ್ಕೆ ಮೋಸ್ಟ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಈ ಕ್ಲಾರಿಫಿಕೇಶನ್ ನಮಗೆ ಸಿಕ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ಥ್ಯಾಂಕ್ ಯು ದೊಡ್ಡಮ್ಮ, ಇದ್ರ ಬಗ್ಗೆ ತುಂಬಾ ತಿಳಿಸ್ಕೊಟ್ಟಿದ್ದಕ್ಕೆ ಡೀಟೇಲ್ ಆಗಿ. ಕುಮಾರ್ ಅಂಕಲ್ ಈ ಸಲ ಜಾಯಿನ್ ಆಗಿ ಅವರು ಆಡ್ ಮಾಡಿದ್ದಾರೆ. ಥ್ಯಾಂಕ್ ಯು. ಪ್ರದೀಪ್, ಯಥಾ ಪ್ರಕಾರ ನಿಮಗೂ ಅಷ್ಟೇ ಡೀಟೇಲ್ ಆಗಿ ಹೋಗ್ತಾ ಇರೋದ್ರಿಂದ ಮೇ ಬಿ ನಾವು ಇನ್ನೂ ಎಪಿಸೋಡ್ಗಳು ಮಾಡ್ದಂಗೂ ನಮ್ಮ ಪ್ರಶ್ನೆಗಳು ಇಂಪ್ರೂವ್ ಆಗುತ್ತೆ. ಸೊ ನೋಡ್ತಾ ಇರೋರು ಖಂಡಿತ. ದಯವಿಟ್ಟು ನಮ್ಮ ಜೊತೆ ಸ್ವಲ್ಪ ಸಹಕರಿಸಿ. ಏನೋ ಅಪ್ಪ ಇವರು ಒಂದು ಪ್ರಶ್ನೆಗಳು ಕೇಳಿಲ್ಲ ಅಂತೆಲ್ಲ ಗೊಂದಲಗಳಿದ್ರೆ ದಯವಿಟ್ಟು ನಮ್ಗೆ ಸಪರೇಟ್ ಆಗಿ ಕೇಳಿ, ಅದನ್ನ ನಾವು ಮತ್ತೆ ವಿಡಿಯೋನಲ್ಲಿ ಆಡ್ ಮಾಡೋ ಪ್ರಯತ್ನ ಖಂಡಿತ ಮಾಡ್ತೀವಿ. ಸೊ ಬಿಟ್ಟೋಯ್ತು ಅಂತ ಯಾರು ಏನು ಅನ್ಯತಾ ಭಾವಿಸ್ಬೇಡಿ. ಆ ತರ ಬಿಟ್ಟೋಗಿದ್ರೆ ಖಂಡಿತ ನಾವು ಆಡ್ ಮಾಡೋ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ. ಈ ಎಪಿಸೋಡ್ನ ಹಾಗಿದ್ರೆ ಇಲ್ಲಿ ಮುಗಿಸೋಣ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಗಣಪತಿ ಹಬ್ಬದ ಬಗ್ಗೆ ಮಾತಾಡೋದಕ್ಕೆ ಸಿಗ್ತೀವಿ ಎಲ್ಲರೂ. ಥ್ಯಾಂಕ್ ಯು.